ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಡಿಸೆಂಬರ್ 2023, ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ಷಷ್ಠಿ ತಿಥಿ, ಶತಭಿಷ ನಕ್ಷತ್ರ, ವಜ್ರಯೋಗ, ಕೌಲಕರ್ಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಸ್ಕಂದ ಷಷ್ಠಿ. ಯಾರ ಜಾತಕದಲ್ಲಿ ಕುಜನ ಒಂದು ಭಾವ ಕೆಲವೊಂದು ಸೂಚನೆಗಳನ್ನು ಕೊಡ್ತಾನೆ. ಬರೆದಿಟ್ಕೊಳ್ಳಿ, ಮತ್ತೆ ಕೇಳಿ. ಇಲ್ಲ ನಿಮ್ಮ ಆತ್ಮೀಯರಿಗೋ ಸ್ನೇಹಿತರಿಗೋ ಬಂಧುಗಳಿಗೋ ಈ ಥರದೊಂದು ಕೆಲವೊಂದು ಘಟನೆಗಳು ನಡೆದಿದ್ದರೆ ಅದು ಒಂದು ಕುಜರಾಹು ಸಂಧಿ, ಕುಜದೋಷ ಪ್ರಭಾವ ಸಂಧಿ, ಇವುಗಳು ತೋರಿಸ್ಕೊಟ್ಬಿಟ್ಟಿರುತ್ತೆ. ಯಾರ್ಯಾರಿಗೆ ಮದುವೆ ಮುರಿದಿದೆ, ಆಕ್ಸಿಡೆಂಟ್ ಆಗಿದೆ, ಇಂಜುರೀಸ್ ಆಗಿದೆ, ಬರೀ ವಿಘ್ನಗಳೇ, ದಿಢೀರ್ ಕೋಪ, ತುಂಬ ಚೆನ್ನಾಗಿದ್ದೀರಿ, ಯಾವುದೋ ಒಂದು ಆಪತ್ತು ನಿಮ್ಮ ಮೇಲೆ ಎರಗಿ ಬಂತು, ನಿಮ್ಮ ಮನೆ ಪಕ್ಕದಲ್ಲಿ ಯಾರೋ ಕಸ ಸುರಿತಿದ್ದಾರೆ, ನಿಮ್ಮ ಮನೆಗೆ ಅಟ್ಯಾಚ್ ಆಗಿ ಕಟ್ಬಿಟ್ಟಿದ್ದಾರೆ, ಕರೆಂಟು ಒಂದು ಹೈ ಎಕ್ಸ್ಟೆನ್ಷನ್ ಹೋಗಿದೆ ನಿಮ್ಮ ಜಾಗದ ಮೇಲೆ, ಸದಾ ನಿಮ್ಮ ಮನೆಯಲ್ಲಿ ಏನಾದರೂ ಕರೆಂಟಿಗೆ ಸಂಬಂಧಪಟ್ಟಂಥ ದೋಷ, ಮಿಕ್ಸಿ ರಿಪೇರಿ, ಗ್ರೈಂಡರ್ ರಿಪೇರಿ, ವಾಷಿಂಗ್ ಮೆಷಿನ್ ರಿಪೇರಿ, ಇವುಗಳು ದೋಷಗಳು. ಸಣ್ಣದಾಗಿ ಆ ಸಿಗ್ನಲ್ ಕೊಟ್ಟಿರುತ್ತೆ. ತಮ್ಮನಿಗೆ ದೋಷ, ಅಣ್ಣನಿಗೆ ದೋಷ, ತಮ್ಮನ ಬೆಳವಣಿಗೆ ಇಲ್ಲ, ಗಂಡನ ಬೆಳವಣಿಗೆ ಇಲ್ಲ, ಗಂಡನಿಗೆ ಇಂಜುರಿ, ಗಂಡನಿಗೆ ಸರ್ಜರಿ, ವೈಧವ್ಯ ದೋಷ, ಗಂಡನಿಗೆ ಏನಾದರೂ ಆಕ್ಸಿಡೆಂಟು, ಗಂಡನ ಜೊತೆಯಲ್ಲಿ ಏನಾದರೂ ಮನಸ್ತಾಪ, ಹೆಂಡತಿಯ ಜೊತೆಯಲ್ಲಿ ಮನಸ್ತಾಪ. ಅವ್ರು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳೋದು, ನನ್ನ ಗಂಡನ ಬಲಾನೇ ಇಲ್ಲ ಗುರುಗಳೇ, ಮಾಡೋದೇ ಇಲ್ಲ, ಡಿಸಿಷನ್ ಮಾಡೋದಿಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ನಾನು ಟಫ್ ಆಗಿ ನಿಂತ್ಕೋಬೇಕು ಅಂದಾಗ ಅವರು ನಾನು ಅಳುವಾಗ ನನ್ನ ಜೊತೆ ನಿಲ್ಲೋಲ್ಲ, ನನ್ನ ಗಂಡ ಎಲ್ಲೋ, ಮಕ್ಕಳು ಇನ್ನೆಲ್ಲೋ, ನಾನು ಇನ್ನೆಲ್ಲೋ. ಮೊನ್ನೆ ಕೂಡ ಒಂದು ಜಾತಕ ದೂರದಿಂದ ಆ ಪ್ರಶ್ನಾಲಗ್ನ ತಂದಿರೋ ಎಲೆಯೂ 3 ಎಲೆ. ಯಾಕೋ ನೋಡಿದ ತಕ್ಷಣ ಶಾಂತಮ್ಮ 3 ದಾರಿಯಾಗಿದೆಯೋ ಬದುಕು ನಿಂದು, ಗಂಡ ಒಂದು ಕಡೆ, ಮಕ್ಕಳು ಒಂದು ಕಡೆ, ನೀನೊಂದು ಕಡೆ. ನಿನಗೆ ಸನ್ಯಾಸಿ ಜೀವನ ಆದರೆ ವಕ್ರ ಗುರು ಇರೋದ್ರಿಂದ ಯಾರೋ ಒಬ್ರು ಹಿರಿಯರು ನಿನ್ನ ಜೀವನದಲ್ಲಿ ಬರ್ತಾರೆ, ನೆರಳಾಗಿ ನಿಲ್ತಾರೆ. ಅಂದ್ರೆ ನೋಡಿ ಗುರುಗಳೇ, ಇವರೇ ನೆರಳಾಗಿ ನಿಂತಿರೋದು, ನನಗೆ ಸುಖವಿಲ್ಲ. ಈ ರೀತಿ ಅಲೆಮಾರಿ ಜೀವನ, ಮನೆ ಕಟ್ಟಲಿಕ್ಕೆ ಕಷ್ಟ. ನೀವೇನಾದ್ರೂ ಸೈಟ್ ತಗೊಂಡಾಗ ಅಲ್ಲೇನೋ ಒಂದು ಕಿಟಿಕಿಟಿ ಆಗಿದೆ, ಮಾರುವಂತ ಪರಿಸ್ಥಿತಿ ತಂದಿಟ್ಟಿದೆ, ಮನೆ ಕಟ್ಟಿದ ಮೇಲೆ ತೊಂದರೆ ಆಗಿದೆ, ಜಾಗ ತಗೊಂಡ ಮೇಲೆ ತೊಂದರೆ ಆಗಿದೆ, ಮನೆಯಲ್ಲಿ ಏನಾದ್ರೂ ಒಂದು ಅವಾಂತರ, ಪೆಟ್ಟು, ಗಾಯ, ಗಾಡಿಗಳಲ್ಲಿ ಪದೇ ಪೆಟ್ಟು, ರಾಡ್ ಇಳಿದಿದೆ, ಏನಾದ್ರೂ ಸರ್ಜರಿ ಆಗಿದೆ, ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ, ಕಿಡ್ನಿ ಇನ್ಫೆಕ್ಷನ್ಸ್ ಆಗಿದೆ, ರಕ್ತ ಕೆಟ್ಟಿದೆ, ವಿಪರೀತ ಉನ್ಮಾದ ಕೋಪ, ನಿಮ್ಮ ಕೋಪ ಸಿಟ್ಟು ತಡಿಲಿಕ್ಕೆ ಆಗೋದಿಲ್ಲ, ಯೂಟ್ರಸ್ ಇನ್ಫೆಕ್ಷನ್ಸ್ ಆಗಿದೆ, ಯೂರಿನರಿ ಇನ್ಫೆಕ್ಷನ್ಸ್ ಆಗಿದೆ, ಗರ್ಭಕೋಶದಲ್ಲಿ ದೋಷಗಳಾಗಿದೆ, ಟೆಸ್ಟ್ ಮಾಡಿಸ್ತಿದ್ರಿ, ಬೋತ್ ಆರ್ ಫೈನ್, ಇಬ್ರು ಚೆನ್ನಾಗಿದ್ದೀರಿ, ಆದರೆ ಮಗು ಆಗ್ತಿಲ್ಲ, ಮಿಸ್ಕ್ಯಾರೇಜ್ ಆಗ್ತಿದೆ, ಅಬಾರ್ಷನ್ಸ್ ಆಗ್ತಿದೆ, ಒಳ್ಳೆ ಮಗು ಹುಟ್ಟಿಲ್ಲ, ಅನಾರೋಗ್ಯ ಮಗು ಹುಟ್ಟಿದ್ದಾನೆ, ಮಗುವಿನ ಬುದ್ಧಿ ಬೆಳವಣಿಗೆಯಲ್ಲಿ ದೋಷ, ಮಗುವಿನ ಮಾನಸಿಕವಾಗಿ ದೋಷ, ದೈಹಿಕವಾಗಿ ಅವನಲ್ಲಿ ದೋಷ, ಅವನು ಏನೋ ಕದೀತಾನೆ, ಸುಳ್ಳು ಹೇಳ್ತಾನೆ, ತಪ್ಪು ಮಾಡ್ತಾನೆ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ, ವಯಸ್ಸಿಗೆ ಮೀರಿದ ಆಲೋಚನೆ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ, ನಿಮ್ಮ ಮೇಲೇನೆ ಕೈ ಎತ್ತಲಿಕ್ಕೆ ಬರ್ತಿದ್ದಾನೆ ಅಂತ ಅನ್ಸುತ್ತೆ, ತಂದೆ ಮಗನ ನಡುವೆ ವಿರಸ, ತಾಯಿ ಮಗನ ನಡುವೆ ವಿಪರೀತ ವಿರಸ, ಮನೇಲಿ ಇರೋದಿಲ್ಲ ಅಂತಾನೆ, ಮನೆ ಬಿಟ್ಟು ಹೋಗ್ತಾನೆ ಪದೇ ಅನ್ನತಕ್ಕಂಥದ್ದು, ಪದೇ ಅವನಿಗೇನಾದ್ರೂ ಪೆಟ್ಟು ಬೀಳತಕ್ಕಂಥದ್ದು ನಿಮ್ಮ ಮಗನಿಗೆ.
ನಿಮ್ಮ ಮಗಳಿಗೆ ಗರ್ಭಕೋಶ ದೋಷ, ಟೈಮ್ ಸರಿಯಾಗಿ ಪೀರಿಯಡ್ಸ್ ಆಗ್ತಿಲ್ಲ, PCOD ಪ್ರಾಬ್ಲಮ್ ಅಂತಾರೆ, IVF ಮಾಡಿದ್ರು ಮಗು ಕುಳಿತುಕೊಳ್ಳುತ್ತಿಲ್ಲ. ನೋಡಿ, ಈ ಕುಜನಿಗೆ ಸಂಬಂಧಪಟ್ಟಂತ ಇಷ್ಟು ದೋಷಗಳ ಒಂದು ಭಾವ ಸುಮ್ಮನೆ ಅಲ್ಲ, ಇನ್ನಷ್ಟಿದೆ. ಇವುಗಳ ಲೆಕ್ಕಾಚಾರಗಳಲ್ಲಿ ಯಾವುದಾದರೂ ಒಂದರಲ್ಲಿ ತಗಲಾಕೊಂಡಿದ್ದೀರಿ ಅಂದ್ರೆ ಅಲ್ಲೊಂದು ಕುಜನ ಪ್ರಭಾವ ನಿಮ್ಮ ಮೇಲೆ ದೃಷ್ಟಿ ಬಿದ್ದಿದೆ. ಸ್ವಂತ ಮನೆನೇ ಇಲ್ಲ ಗುರುಗಳು, 60 ಆಯ್ತು 70 ಆಯ್ತು, ಇಲ್ಲ ಕುಜದೋಷ. ಸ್ವಂತದವ್ರು ಹಿಡ್ಕೊಳ್ಳಿಲ್ಲ ಗುರುಗಳೇ, ಕುಜದೋಷ. ಒಳ ಹುಟ್ಟಿದವ್ರು ಚೆನ್ನಾಗಿದ್ದಾರೆ, ನಿಮ್ಗೆ ಯಾವತ್ತೂ ನಿಂತ್ಕೊಳ್ಳಿಲ್ಲ, ಕುಜದೋಷ. ಅಣ್ಣನಿಂದ ಸಹಾಯವಿಲ್ಲ, ಕುಜದೋಷ. ಹಿರಿಯರಿಂದ ಸಹಾಯವಿಲ್ಲ, ನಾನಿದ್ದೇನೆ ಅನ್ನತಕ್ಕಂಥದ್ದು, ಕುಜದೋಷ. ಪೆಟ್ಟು ಬಿದ್ದಿದೆ, ಇಂಜುರಿ ಬಿದ್ದಿದೆ, ಸರ್ಜರಿ ಆಗಿದೆ, ಮದುವೆ ನಿಂತಿದೆ, ವಿಘ್ನ ಆಗಿ ಮದುವೆ ಆಗಿದೆ, ವಯಸ್ಸಾದ ಕಾಲದಲ್ಲಿ ಮದುವೆ ಆಗಿದೆ, ನನ್ನ ಗಂಡ ನನ್ನ ಕಡೆನೇ ನಿಲ್ಲೋಲ್ಲ ಅನ್ಸುತ್ತೆ. ಮೊನ್ನೆ ಕೂಡ ಒಂದು ಗಂಡ ಹೆಂಡ್ತಿ ಮದುವೆ ಇಲ್ಲದೆ ಹೆಣ್ಮಗುಗ್ ಮದುವೆ ಮಾಡಿಸ್ಕೊಟ್ಟಿದ್ದಾನೆ. ಅವ್ರು ಹೇಳಿದ್ದೆ, ನೋವು ತಿಂತೀನಿ ನೀನು ಅಂತ. ಬಂದ್ಬಿಟ್ಟಿದ್ದಾರೆ ಗೊಳು ಅಂತ ಹೇಳ್ತಾಳೆ. ಜೀವನ ಬೇಡ ಅನ್ಸ್ಬಿಟ್ಟಿದೆ. ಯಾಕೆ? ಮದುವೆ ಬೇಕು ಅಂತ ಮಾಡಿಸ್ಕೊಟ್ಟೆ. ಒಳ್ಳೆ ಮನುಷ್ಯ ಗುರುಗಳೇ, ನಿಜವೇ. ನನಗೆ ನೋವಾದಾಗ ಇವರು ಸ್ಪಂದಿಸೋದಿಲ್ಲ ಗುರುಗಳೇ. ನನ್ನ ತಾಯಿ ಅಂತ ನಿಂತ್ಕೊಬಿಡ್ತಾರೆ ಗುರುಗಳೇ. ನಿನಗೆ 34 ಆಗಿದೆ ಮಗಳೇ, ಆತನಿಗೂ 36 37 ಆಗಿದೆ ಮಗಳೇ, ಹೆಚ್ಚು ಕಡಿಮೆ 40 ಆತನಿಗೂ. 40-42 ವರ್ಷ ಸಾಕಿರೋ ತಾಯಿನ ಬಿಟ್ಟು ಬರೋಕ್ಕಾಗಲ್ಲ ಅಷ್ಟು ಬೇಗ. ಆತನ ಮೇಲೆ ಅಷ್ಟು ಪೊಸೆಸಿವ್ ಆಗಿ ಸಾಕಿರ್ತಾಳೆ. ನನ್ ಮಗ ಅಂತ. ಈ ವಯಸ್ಸಲ್ಲಿ ಮದುವೆ ಆದಾಗ ಎಲ್ಲಿ ನನ್ನ ಸೊಸೆ ನನ್ನ ಮಗನನ್ನು ತಿರುಗಿಸ್ಕೊಬಿಡ್ತಾಳೋ, ಏನೋ ಒಂದು ಅಲ್ಲೊಂದು ಧಾವಂತ ಗಾಬರಿಗಳಿರ್ತವೆ. ಇಟ್ಸ್ ಓಕೆ, ಮೈ ಹಸ್ಬೆಂಡ್ ಇಸ್ ನನ್ಗೆ ಸಹಿಸೋಕ್ಕಾಗಲ್ಲ ಗುರುಗಳೇ. ನಾನು ಇಷ್ಟು ವರ್ಷ ಆದ್ಮೇಲೆ ನಾನು ಆಗಿದ್ದೀನಿ, ನನ್ನ ಜೊತೆಲೇ ಇರಬೇಕು. ಕುಜಪ್ರಭಾವ. ಆತ ಅಳ್ತಿದ್ದಾನೆ ಬಿಕ್ಕಿ. ಅಮ್ಮನ್ ಬಿಟ್ಟು ಇರೋಕ್ಕಾಗಲ್ಲ ಗುರುಗಳೇ, ಅವ್ರೊಬ್ಬರೇ ಇದ್ದಿದ್ದಿಲ್ಲ ಗುರುಗಳೇ, ನಾನು ಏನ್ ಮಾಡ್ಲಿ ಗುರುಗಳೇ ಅಂತಾನೆ. ನೋಡಿ, ಈ ತರ ದಿಕ್ಕು ತಪ್ಪಿದಂತ ನಾವಿಕೆಯ ಒಂದು ಭಾವ. ಈಗೇನ್ ಬಿಡಲಾರ, ಅಲ್ಲಿ ಅಮ್ಮನನ್ನು ಬಿಡಲಾರ, ಮಧ್ಯದಲ್ಲಿ ತನ್ನ ಗಮ್ಯ, ತನ್ನ ವೃತ್ತಿ, ತನ್ನ ಕೆಲಸ ನೋಡಲಾರ. ಇವುಗಳ ಒಂದು ಭಾವಗಳು ಕುಜನ ಪ್ರಭಾವ. ಏನೋ ಒಂದು ಇಂಜುರಿ ಆಗಿ ಸ್ಟಿಚಿಂಗ್ ಆಗ್ತಿದೆ, ಹೌದು. ಸ್ತ್ರೀಯಾಗಿ ವಿಪರೀತ ಕೋಪ ಬರುತ್ತೆ, ಕುಜಪ್ರಭಾವ. ಒಳಗಡೆ ವಿಸ್ಫೋಟ ಒಂದು ಅಡಗಿದೆ, ಕುಜಪ್ರಭಾವ. ಏನಾದ್ರೂ ಅಪವಾದ, ಕುಜಪ್ರಭಾವ. ಎಲ್ಲಿ ಶಕ್ತಿ ತೋರಿಸ್ಬೇಕು ಅಲ್ಲಿ ತೋರಿಸದೆ ತುಂಬಾ ಚೆನ್ನಾಗಿ ಬಂಗಾರದ ಮೊಟ್ಟೆಗಳ ಕಡೆ ಹೋಗ್ಬಿಟ್ಟು ಎಡವಟ್ಟು ಮಾಡ್ಕೊಂಡು ಕೈ ಚೆಲ್ಬಿಟ್ಟು ಅಯ್ಯೋ ಇಂಥದ್ದು ಮಾಡ್ಕೊಂಡೆ, ಅಡ್ಡದಾರಿ, ಅಲ್ಲೆಲ್ಲೋ ತಪ್ಪಾದದ್ದು, ದೋಷದ ಅನ್ನ ತಿನ್ನೋದು, ದೋಷದ ವ್ಯವಹಾರ ಮಾಡೋದು. ಕುಜನಿಗೆ ಬೇರೆ ಗ್ರಹಗಳು ಪ್ರಚೋದನೆ ಆಗ್ಬಿಟ್ಟಿರ್ತೇವೆ. ರಾಹು, ಶನಿ, ಗುರು ವಕ್ರನಾಗಿ ಕುಜ ಕೆಟ್ಟಾಗ ಇವುಗಳ ಪ್ರಭಾವವೂ ಆಗುತ್ತೆ. ತಂದೆಗೆ ಮೋಸ ಮಾಡೋದು, ಗುರುವಿಗೆ ಮೋಸ ಮಾಡೋದು, ಅನ್ನ ಕೊಟ್ಟ ಯಜಮಾನನಿಗೆ ಮೋಸ ಮಾಡೋದು, ದಿಕ್ಕು ತಪ್ಪಿಸ್ಬಿಡುತ್ತೆ. ಕುಜ ಪ್ರಭಾವ ನೆನ್ಪಿಟ್ಕೊಳ್ಳಿ. ನಮಗೆ ಅವತ್ತು ತಿನ್ನುವಾಗ, ಜೀರ್ಣಿಸ್ಕೊಳ್ಳುವಾಗ ಆ ಕೋಪ, ಆ ಸಿಟ್ಟು, ಆ ಬಲ ತೋರಿಸ್ಕೊಳ್ಳುವಾಗ ಬ್ಯೂಟಿಫುಲ್ ಅನ್ಕೊಂಡು ಕೂತ್ಬಿಟ್ಟಿರ್ತವೆ. ಈ ಕುಜಪ್ರಭಾವಗಳು ಈ ತರದ್ ಮಾಡಿಸುತ್ತೆ. ಯಾಕೆ ಹೇಳ್ತಿದ್ದಾನೆ ಅಂದ್ರೆ ಈ ವಿಚಾರಗಳು ಇದ್ರಲ್ಲಿ ಏನಾದ್ರೂ ಒಂದು ನಡೆದಿರುತ್ತೆ ನೋಡಿ. ಹೌದು, ಚೆನ್ನಾಗಿ ತಿಂತಿರೋ ಅನ್ನಕ್ಕೆ ಕಲ್ಲು ಹಾಕೋಬಿಟ್ಟ. ಏನೋ ಅಷ್ಟೊಳ್ಳೆ ಆಫೀಸ್ಗೆ ಹೋಗ್ತಿದ್ದೆ, ಚೆನ್ನಾಗಿತ್ತು, ಅವ್ರು ಹಿರಿಯರು, ಇನ್ನೊಬ್ರು ಬಾಸ್ ಚೆನ್ನಾಗಿದ್ರು, ಏನೋ ಒಂದು ಎಡವಟ್ಟು ಮಾಡಿಬಿಟ್ಟು ಡಿಸ್ಮಿಸ್ ಆಗಿ ಬಂದ, ಸಸ್ಪೆಂಡ್ ಆಗಿ ಬಂದ, ಕುಜಪ್ರಭಾವ. ಹೌದು, ಅವಮಾನಗೊಂಡು ಹೊರ ಬಂದ, ಕುಜಪ್ರಭಾವ. ಇದೆಲ್ಲವೂ ಇದೆ. ನಿಮಗೇ ಗೊತ್ತಿಲ್ಲದೆ ತಪ್ಪಾದ ಕೆಲಸ, ತಪ್ಪಾದ ವ್ಯವಹಾರ ಮಾಡಿಸಿ ಅದಕ್ಕೊಂದು ದಂಡನೆ, ರಾಜದಂಡನೆ, ಅವಮಾನ ದಂಡನೆ, ಅಪವಾದ ದಂಡನೆ, ಇವುಗಳ ಭಾವಗಳಾಗತಕ್ಕಂಥದ್ದಾಗುತ್ತದೆ. ಜಾಗ್ರತೆ, ಕುಜಪ್ರಭಾವ. ಯಾಕಂದ್ರೆ ಇವತ್ತು ಸ್ಕಂದ ಷಷ್ಠಿ, ಆ ಸ್ಕಂದನ ಆರಾಧನೆ, ಸ್ಕಂದನ ಪೂಜೆ. ಯಾಕಂದ್ರೆ ಇವತ್ತು ನಾವಿರೋ ಮನೆ ಆತನದ್ದು, ಆತ ಹಾಕಿದ ಭಿಕ್ಷೆ ಇದು. ಹೌದು, ಆ ಕಶ್ಯಪ ಬ್ರಹ್ಮರು ಕೇಳ್ಕೋತಾರೆ, ಇರ್ಲಿಕ್ಕೆ ಜನಗಳಿಗೆ ವಾಸ ಮಾಡ್ಲಿಕ್ಕೆ ಸ್ವಲ್ಪ ಜಾಗ ಕೊಡಪ್ಪ ಅಂತ. ಅದಕ್ಕೆ ನಮಗೊಂದು 8% ಅಷ್ಟೇ
ನಾವು ಇರುವುದು ಈ ಭೂಮಿಯಲ್ಲಿ ಏನು 100 ಭಾಗ ಇದೆಯಲ್ಲ, ಆ 100 ಭಾಗದಲ್ಲಿ ನಾವಿರುವುದು 8 ಭಾಗವಷ್ಟೇ ವಾಸಿಸಲು ಯೋಗ. ಅದರಲ್ಲಿ 8% ಅಂದ್ರೆ ಯೋಚನೆ ಮಾಡಿ ನೋಡಿ, ಅದರಲ್ಲಿದ್ದೇ ನಾವು ಭೂಮಂಡಲದ ನಾವು ಇದು ನಾನು ಯಾರು ಗೊತ್ತಾ, ನಾನೇನ್ ಮಾಡಿದ್ದೀನಿ ಗೊತ್ತಾ, ನಾವೆಷ್ಟು ಮಾಡಿದರೂ ಕುಜದೋಷ ಇದ್ದವ್ರಿಗೆ ಅದರ ಅವಗಾಹನೆ ಬರೋಲ್ಲ. ನೀವೇನೇ ಹೇಳಿ ಗಾಡಿ ತಗೊಂಡೋಗಿ ಕೂತ್ಕೊಂಡು ಬರ್ತಾನೆ. ನೋಡಿ, ನನಗೂ ಇದೆ ಕುಜ ರಾಹು ಚಂದ್ರ ದೋಷ. ಅದಕ್ಕೆ ದೇವಿ ಆರಾಧನೆ, ದೇವಿ ಪೂಜೆ, ಈ ವಾಗ್ದೇವಿ ವಶಿನ್ಯಾದಿ ದೇವತೆಗಳ ಆ ಒಂದು ಅನುಗ್ರಹ, ಸದಾ ದೇವಿ ಆರಾಧನೆ. ಆ ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ಮಸ್ತ್ರ ನಾಗದಳ ಷೋಡಶ ಪತ್ರಯುಕ್ತ ವೃತ್ತ ತ್ರಯಂಚ ಧರಣಿ ತ್ರಯಂಚ ಶ್ರೀಚಕ್ರ ರಾಜ ಉದಿತ ಪರದೇವತಾಯ. ಅಮ್ಮನವರ ಸೇವೆ ಪೂಜೆ. ನೋಡಿ, ಆ ಮಂತ್ರ ಹೇಳೋಕ್ಕೂ ನನಗೆ ಶಕ್ತಿ ಇಲ್ಲ, ಅಮ್ಮ ಕೊಟ್ಟಿರೋದು. ಆ ಚಂದ್ರ ರಾಹು ಕುಜನ ಒಂದು ಭಾವ. ಶುಕ್ರ, ಆ ಒಂದು ಶುಕ್ರಾಚಾರ್ಯ, ಜ್ಯೋತಿಷ್ಯ ಬ್ರಹ್ಮ, ವಾಣಿಕಾರಕ ಬುಧ, ಜ್ಞಾನಕಾರಕ ಗುರು, ಆತ್ಮಜ್ಞಾನಕಾರಕ ಕೇತು, ಇವುಗಳ ಒಂದು ಪ್ರಬೋಧಗಳಲ್ಲಿದೆ. ಆದರೆ ಆ ಕುಜ ಪ್ರಭಾವ ಆಗಿದೆ, ಅಲ್ಲೊಂದಾಗಿದೆ. ಅನ್ನ ತಿಂದವರೇ ಮೋಸ ಆಗಿದೆ, ಬಳಸ್ಕೊಂಡಿರ್ತಕ್ಕಂಥದ್ದು ಮೋಸ ಆಗಿದೆ, ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸಬಾರ್ದು ಆ ಥರದ್ದಾಗಿದೆ. ಯೋಗ್ಯತೆ ಇದ್ದರೂ ಆ ಜಾಗದಲ್ಲಿ ಇಡದ ರೀತಿನಲ್ಲಿ ಮಾಡಿಟ್ಟಿದೆ, ಅಮ್ಮನನ್ನು ಮಲಗಿಸಿದೆ. ಚಂದ್ರನ ಗ್ರಾಹು ಯಾವಾಗಲೂ ಮಾನಸಿಕವಾಗಿ ಒಂಥರ ವಿಚಲಿತ ಆಗತಕ್ಕಂಥ ಪ್ರಸಂಗಗಳು ತಗೊಬಂದು ಇಡಬೇಕು, ಮಾಡಿಸಿಟ್ಟಿದೆ. ಪೆಟ್ಟು, ಅಯ್ಯೋ ನೀವು ನಂಬಲ್ಲ, ದೊಡ್ಡ ಗಾಡಿನಲ್ಲಿ ಬಿದ್ದು ಪೆಟ್ಟಿಗೆ ಮಾರನೇ ದಿನವೇ ಆ ಗಾಡಿ ಮುಟ್ಲಿಲ್ಲ, ಜೀವನದಲ್ಲಿ ಇನ್ನು ಮುಟ್ಟಲ್ಲ ಗಾಡಿ, ಲಾಂಗ್ ಡ್ರೈವ್ ಹೋಗಲ್ಲ ನಾನು. ಕೆಲವ್ರಿಗೆ ಹೇಳ್ತಿರ್ತಾನೆ, ಒಬ್ರಿಗೆ ಹೇಳಿದೆ, ಗದಗಿಂದ ಬಂದಿದ್ರು, ಗುರುಗಳೇ ಈ ಥರದ್ದು ಆಗಿರುತ್ತೆ, ಲಕ್ಷಣ ಕೊಟ್ಟಿತ್ತು ಅಂದ್ರೆ ಗುರುಗಳೇ ಈ ಥರದ್ದು ಆಗಿತ್ತು, ಲಾಂಗ್ ಡ್ರೈವ್ ಹೋಗ್ಬೇಕಿತ್ತು, ಯಾರೋ ನನ್ನ ಸಬಾರ್ಡಿನೇಟ್ನ ಕರ್ಕೊಂಡು ಹೋದೆ, ಸಮ್ವಾಟ್ ಇಟ್ ಇಸ್ ಹ್ಯಾಪೆಂಡ್ ಗುರುಗಳೇ ಅಂತ ಕದಲಿಸಿರುತ್ತೆ. ಸೊ ಲಾಂಗ್ ಡ್ರೈವ್ ಹೋಗಬೇಡಿ, ಯಾರಾದ್ರೂ ಡ್ರೈವರ್ನ ಇಟ್ಕೊಳ್ಳಿ, ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡ್ತಕ್ಕಂಥದ್ದು ಮಾಡಿ. ನಿಮ್ಮ ಮನೆಯನ್ನ ಬೆಂಕಿ ಇಡುತ್ತೆ ಫಸ್ಟ್ ಕುಜನ ಪ್ರಭಾವ. ಕುಜ ಬಂದು ಭೂಮಿಕಾರಕ, ಭ್ರಾತೃಕಾರಕ, ಶಕ್ತಿಕಾರಕ, ರಕ್ತಕಾರಕ, ಯುದ್ಧಕಾರಕ, ಹೌದು, ಕ್ರೋಧಕಾರಕ, ಉನ್ಮತ್ತಕಾರಕ. ಏನ್ ಮಾಡ್ತಾನೆ ಗೊತ್ತಿಲ್ಲ, ಹೊಡೆದ ತಿಂದು ಬರ್ತಾನೆ, ಇಲ್ಲ ಹೊಡೆದ ಕೊಡಕ್ ಹೋಗ್ಬಿಟ್ಟು ತಾನು ಅನ್ಕೋತಾನೆ ತಾನು ಗೆದ್ಬಿಟ್ಟ ಅಂತ ಬೇರೆ ಇನ್ನೊಂದು ರೂಪದಲ್ಲಿ ಕೊಟ್ಬಿಟ್ಟಿರುತ್ತೆ. ಹೌದು, ಎಲ್ಲೇನು ಮಾತನಾಡಬೇಕು ಅನ್ನೋ ಒಂದು ಅವಗಾಹನೆ ಕೊಡದ ಹಾಗೆ ಮಾಡಿಬಿಡ್ತಾನೆ ಕುಜ. ಹೌದು, ಆಗಾಗ ಕ್ಲಾಶಸ್ ಆಗ್ತಾ ಇರುತ್ತೆ. ಅಲ್ಲೊಂದಿದೆ, ನನ್ನ ಸೋದರನ ಒಂದು ಎಡವಟ್ಟು ನೋಡಿದ್ದಾನೆ, ಇನ್ನೊಂದು ಸೋದರನ ಎಡವಟ್ಟು ನೋಡಿದ್ದಾನೆ, ಇನ್ನೊಂದು ಸೋದರನ ಎಡವಟ್ಟು ನೋಡಿದ್ದಾನೆ. ಯಾಕಂದ್ರೆ ಕುಜ ಚಂದ್ರ ರಾಹು ಅಲ್ಲಿ ನಡೆದು ಬಿಟ್ಟಿದೆ, ಅದರ ಪ್ರಭಾವ ತೋರಿಸಿಬಿಟ್ಟಿದೆ. ಅದಕ್ಕೆ ಅವರ ಶಕ್ತಿಯನ್ನೆಲ್ಲ ಕಿತ್ತು ನನಗೆ ಕೊಟ್ಟಿದೆ. ಏನ್ರೂ ಮಾಡ್ತೀರಾ ಅಂತ ಹೇಳ್ತೇನೆ, ನಾನೇ ಸಮಾಧಾನ ಮಾಡ್ಕೋತೇನೆ. ಪಾಪ ಮಕ್ಕಳು ಇನ್ನೇನ್ ಮಾಡೋದು. ತಿಳಿದಿರುವುದರಿಂದ ಅಲ್ಲೊಂದು ಧ್ಯಾನ, ಪೂಜೆ, ಸಂಕಲ್ಪ, ಆಚರಣ ಇವುಗಳ ಪ್ರಭಾವದಿಂದ ಬಚಾವಾಗ್ಬಿಟ್ಟಿದ್ದೇನೆ ಸ್ವಲ್ಪ. ಇಲ್ಲ ಅಂದಿದ್ರೆ ಅದು ಬೆಂಕಿಯೇ, ದಗ 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 ಸುಡೋ ಬೆಂಕಿಯೇ. ಗಾಡಿಗೆ ಏನಾದ್ರೂ ರಿಪೇರಿ, ಗಾಡಿಗಳಲ್ಲಿ ರಿಪೇರಿ, ಗಾಡಿಗೆ ಏನಾದ್ರೂ ಆಕ್ಸಿಡೆಂಟು, ಬಾಡಿಗೆ ಏನಾದ್ರೂ ಆಕ್ಸಿಡೆಂಟು, ಬಾಡಿಗೆ ನಿಮ್ ಶಕ್ತಿನ ತೆಗೆದು ಬಿಡ್ತಾನೆ. ಶಕ್ತಿನೇ ಇಲ್ಲ ಕುಜ ಪ್ರಭಾವ. ನೋಡೋಕ್ ಮಾತ್ರ ಇದ್ದಾರೆ, ಜೊಂಡು ಶೀಘ್ರ ಸ್ಖಲನ. ಕೆಲವರು ಹೇಳ್ತಿರ್ತಾರೆ ಗಂಡಸರಿಗೆ ಈಗ ನಪುಂಸಕತ್ವ ಬಂದ್ಬಿಟ್ಟಿದೆ, ಇದೇ ಕೌಂಟಿಂಗೇ ಇಲ್ಲ, ವೀರ್ಯಾಣುವೇ ಇಲ್ಲ. ಕುಜನ ಪ್ರಭಾವ ಅವನು ಶುಕ್ರನ ಪ್ರಬೋಧಕ್ಕೆಲ್ಲಾದ್ರೂ ಒಂದು ಹೊಡೆದು ಬಿಟ್ಟಿರ್ತಾನೆ. ಯಜಮಾನರದು ನಂದು ಎಗ್ಗು ಚೆನ್ನಾಗಿದೆ ಗುರುಗಳೇ, ಯಜಮಾನರ ಕೌಂಟಿಂಗ್ ನಲ್ಲಿ ತೊಂದರೆ ಇದೆ, ಕುಜ ಪ್ರಭಾವ. ಅದಕ್ಕೆ ಸ್ಕಂದನ ಆರಾಧನೆ ಮಾಡುವುದು, ಸ್ಕಂದ ಪೂಜೆ ಮಾಡೋದು. ಪದೇ ಪದೇ ಸುಟ್ಕೋತಿದ್ದೀರಿ, ಸುಟ್ಟುಗಾಯಗಳಾಗ್ತಿದೆ, ಬೆಂಕಿ, ಎಣ್ಣೆ, ಇನ್ನೊಂದು ಬ್ಲಾಸ್ಟ್ ಆಗಿದೆ, ನಿಮ್ಮ ಮನೇಲಿ ಗ್ಯಾಸ್ ಬ್ಲಾಸ್ಟ್ ಆಗಿದೆ, AC ಬ್ಲಾಸ್ಟ್ ಆಗಿದೆ, ಮನೆಗೆ ಬೆಂಕಿ ಬಿದ್ದಿದೆ, ನಿಮ್ಮ ಸೋದರರಿಗೆ ಅವನತಿ ಆಗಿದೆ, ದಿಢೀರ್ ಅಸ್ವಸ್ಥ ಆಗಿದ್ದಾನೆ, ದಿಢೀರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದಾನೆ, ಅವನ ಜೀವನ ನುಚ್ಚು ನೂರಾಗಿದೆ, ಗಂಡ ಹೆಂಡತಿ ದೂರ ಆಗಿದ್ದಾರೆ. ಇವುಗಳ ಪ್ರಬೋಧ ಆಗಿದೆ ಅನ್ನತಕ್ಕಂಥದ್ದಂದ್ರೆ ಇವುಗಳ ಕುಜನ ಪ್ರಭಾವ. ಅದಕ್ಕೆ ಜಾತಕ ನೋಡ್ಬೇಕು ಅನ್ನೋದು, ಅದು ಎಷ್ಟು ಡಿಗ್ರಿಲಿ ಇದ್ದಾನೆ, ಎಷ್ಟು ಫೋರ್ಸಲ್ಲಿ ಇದ್ದಾನೆ. ಇನ್ನು ಕೆಲವರು ಹೇಳ್ತಿರ್ತಾರೆ, ನನ್ನ ಗಂಡ ನೋಡಕ್ಕೆ ಫುಲ್ ಅಂಡ್ ಫಿಟ್ ಅಂಡ್ ಬಲ್ಲಾಳ ದೇವ, ಕಟ್ಟಪ್ಪ, ಅಮರೇಂದ್ರ ಬಾಹುಬಲಿ. ಆದ್ರೆ ನನಗೆ ದೈಹಿಕವಾಗಿ ಸುಖ ಇಲ್ಲ ಗುರುಗಳೇ, ಸಾಂಸಾರಿಕ ಸುಖ ಇಲ್ಲ ಗುರುಗಳೇ, ಆ ಪ್ರೀತಿಯ ಸುಖ ಇಲ್ಲ ಗುರುಗಳೇ, ಅನುರಾಗದ ಸುಖ ಇಲ್ಲ ಗುರುಗಳೇ.
ಏನೋ ಇದ್ದಾನೆ ಅಷ್ಟೇ, ಹೇಳ್ಕೊಳಕ್ಕಷ್ಟೇ ಗುರುಗಳೇ. ವರ್ಷಗಟ್ಟಲೆಯಿಂದ ಉಪವಾಸ ಇದ್ದೇನೆ ಗುರುಗಳೇ. ಭಾವನೆಗಳಿಗೂ ಇಲ್ಲ ಗುರುಗಳೇ, ಅಳುವುದಕ್ಕೂ ಇಲ್ಲ ಗುರುಗಳೇ, ಕೊರಗುವುದಕ್ಕೂ ಇಲ್ಲ ಗುರುಗಳೇ, ಹೇಳಿಕೊಳ್ಳಲಿಕ್ಕೂ ಇಲ್ಲ ಗುರುಗಳೇ, ಧೈರ್ಯಕ್ಕಿಲ್ಲವೇ ಇಲ್ಲ ಗುರುಗಳೇ, ಸಮಾಧಾನಕ್ಕಿಲ್ಲವೇ ಇಲ್ಲ ಗುರುಗಳೇ. ನಿಮ್ ಜಾತಕದಲ್ಲಿ ಇರುತ್ತೆ. ಅವನು ಯಾವಾಗ ನೋಡಿದ್ರು ಅಮ್ಮನ ಮಗ ಅಂತಾನೆ ಗುರುಗಳೇ, ನಿಮ್ ಜಾತಕದಲ್ಲಿ ಇರುತ್ತೆ. ನಮ್ಮ ಜಾತಕದಲ್ಲಿ ಕುಜ ಪ್ರಭಾವ ಗಂಡನಿಗೆ ತಿಂದಾಕಿರುತ್ತೆ. ಕೆಲವು ಜಾತಕಗಳ ಸತ್ಯಗಳನ್ನ ನಾವು ಹೇಳ್ಬೇಕಾದ್ರೆ ಹೇಳುದು, ನೀವು ಜೊತೆಲಿ ಇರ್ಲಿಕ್ಕೆ ಬಿಡಲ್ಲಮ್ಮ, ದೂರ ಆಗ್ಬಿಡುತ್ತೆ. ಮಿನಿಮಮ್ ಡೈವರ್ಸ್ ಅಂದಿರ್ತಾನೆ. ಅಲ್ಲಿ ಮಿನಿಮಮ್ ಅಂದಿರೋದು ತುಂಬಾ ಜನಕ್ಕೆ ಅದ್ರ ಅರ್ಥ ಏನ್ ಗೊತ್ತೇ ಇಲ್ಲ. ಇವತ್ತು ಹೇಳ್ತಾನೆ ಗಂಡ ಇರೋಲ್ಲ, ಇಲ್ಲ ಅವನನ್ನ ಧ್ವಂಸ, ಇಲ್ಲ ಅವನನ್ನ ನಷ್ಟಂ ಕಷ್ಟಂ ಎಲ್ಲ ಮಾಡ್ಬಿಡ್ಬೇಕು ಅವನಿಗೆ, ಇನ್ನೇನಾದ್ರು ಇಲ್ಲ ಕಾಯಿಲೆ ಬಂದ್ಬಿಡ್ಬೇಕು ಅವನಿಗೆ. ಯಜಮಾನನಿಗೆ ಏನೋ ಕಾಯಿಲೆ ಬಂದು ದಿಢೀರ್ ತೀರ್ಕೊಂಡಿದ್ದಾನೆ, ನಿಮ್ ಜಾತಕದಲ್ಲಿ ದೋಷ ಇರುತ್ತೆ, ಕುಜ ಪ್ರಭಾವ, ಅದಕ್ಕೆ ರಾಹುವೋ ಶನಿಯೋ ಈ ತರದ್ದು. ಮೊನ್ನೆ ಒಂದು ತುಂಬಾ ದೊಡ್ಡ ಒಂದು, ಅದನ್ನ ಹೇಳಬಾರ್ದು, ಆ ಡಿಪಾರ್ಟ್ಮೆಂಟ್ ನ ಅಧಿಕಾರಿ ಹೇಗಿದೆ ಗೊತ್ತಾ, ಬಾ ಶನಿ ರಾಹು ಕುಜ ಕೇತು ಅಂತೀರಾ, ಶನಿ ರಾಹು ಕುಜ ಕೇತು ಈ 4 ದಿಗ್ಬಂಧನವಾಗಿ ಕೇಂದ್ರದಲ್ಲಿ ಆಟೋ ಬಾಂಬ್ ತರ ಕೂತಿದೆ. ಹೇಳಿದೆ, ಅಮ್ಮ ನೀನು ಕೆಲಸ ಮಾಡಿದ್ರೆ CBI CID ಈ ಥರದ್ದು ತುಂಬಾ ಫೋರ್ಸ್ ಇರೋ, ಈ ಕೆಮಿಕಲ್ಲು ಬಾಂಬ್ಸು ಈ ಥರದ ಡಿಪಾರ್ಟ್ಮೆಂಟ್ ಆ ಥರದ ಫೋರ್ಸ್ ತೋರಿಸ್ತದೆ ತಾಯಿ. ಅಂತ ಡಿಪಾರ್ಟ್ಮೆಂಟ್ ದೊಡ್ಡ ಅಧಿಕಾರಿ, ವೆರಿ ಬಿಗ್ ಅಧಿಕಾರಿ, ವೆರಿ ಬಿಗ್ ಅಧಿಕಾರಿ. ಆದರೆ ನಿನ್ನ ಗಂಡನ್ ಹೊಡೆಯುತ್ತೆ, ಆತನಿಗೆ ಸಾಮಾನ್ಯ ಸ್ಥಾನ ಅಂದ್ರೆ ಅಲ್ಲಿದೆ. ಪ್ಲಸ್ ಎಲೆ ಬೇರೆ ತಂದಿದೆ ತಾಯಿ ಜೀವಕ್ಕೆ, ಆ ಹೃದಯ ಭಾಗದಲ್ಲಿ ಗಂಟಲಿನ ಭಾಗದಲ್ಲೇ ತೂತು ಬಿದ್ದಿದೆ. ಇಲ್ಲಿ ಏನೋ ಸಮಸ್ಯೆ ಬರುತ್ತೆ ಅಂದ್ರೆ ತಿನ್ನುವ ಊಟಕ್ಕೆ ಸಮಸ್ಯೆ ಆಗ್ಬಿಟ್ಟಿದೆ ಮೇಡಮ್ಗೆ. ಎಲ್ಲೆಲ್ಲೋ ಚೆಕಪ್ ಮಾಡಿಸಿದೆ, ಕೆಲವರು ಕ್ಯಾನ್ಸರ್ ಅಂತಾನೆ ಹೇಳಿದೆ, ಇಲ್ಲ ಅಂತಾರೆ ಕೆಲವರು ಅಂತ ಹೇಳಿದೆ. ಹೌದು ಗುರುಗಳೇ, ಏನೇನೋ ಸ್ಕ್ಯಾನಿಂಗ್ ತೆಗ್ಸಿದನೇ ಇಲ್ಲ, ಊಟ ಮಾಡೋಕ್ಕಾಗಲ್ಲ, ಅದು ಓಪನೇ ಆಗಲ್ವಂತೆ. ವೈದ್ಯಕೀಯ ಭಾಷೆನಲ್ಲಿ ಅದೇನು ಹೇಳ್ತಾರೋ ಗೊತ್ತಿಲ್ಲ. ಅದು ಯಾವಾಗ ತೆಗಿಯುತ್ತೋ ಅವಾಗ ಒಳಗಡೆ ಸೇರಿಸ್ಕೋಬೇಕು. ಯೋಚನೆ ಮಾಡಿ ನೋಡಿ, ಅಷ್ಟು ದೊಡ್ಡ ಅಧಿಕಾರಿ, ಅಷ್ಟು ದೊಡ್ಡ ಸ್ಥಾನ, ಸಾಮಾನ್ಯ ಸ್ಥಾನದಿಂದ ಅದು ಅಂತಿಂತ ಅಧಿಕಾರತ್ವ ಅಲ್ವಾ, ನೀವು ನಂಬೋಲ್ಲ. ಯಾರನ್ನ ಬೇಕಾದ್ರೂ ಎತ್ತಾಕೊಂಡು ಹೋಗ್ಬೋದು, ಯಾಂತ ದೊಡ್ಡ ವ್ಯಕ್ತಿಯನ್ನಾದ್ರೂ ಎತ್ತಾಕೊಂಡು ಹೋಗ್ಬೋದು, ಅಂತ ಪೊಸಿಷನ್ ಅದು. ಮೋಸ್ಟ್ ಪವರ್ಫುಲ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಕೂಡ ಇನ್ ಅ ಮಿನಿಟ್ ಶಿ ಕ್ಯಾನ್ ಟೇಕ್ ಹಿಮ್ ಡೌನ್, ತಗೊಂಡೋಗ್ಬಿಟ್ಟು ಒಳಗಡೆ ಇಡ್ಬೋದು, ವಿಚಾರಣೆ ಮಾಡ್ಬೋದು. ಅಂತ ಒಂದು ಸ್ಥಾನ ತಾಯಿ ಜೀವದ್ದು. ನೋಡಿ, ದೈವ ಅಷ್ಟೆತ್ತರದ ಬಲಯುತವಾದಂಥ ಜಾಗ ಕೊಟ್ಟು ನೋಡಿ, ಕುಜ ಶನಿ ರಾಹು ಕೇತು ಮೋಸ್ಟ್ ಪವರ್ಫುಲ್. ಒಂದು ಡಾನ್ ಆಗ್ಬೇಕು, ಇಲ್ಲ ಡಾನ್ ಬಡಿಯೋ ಒಂದು ದೊಡ್ಡ ಅಧಿಕಾರಿ ಆಗ್ಬೇಕು. ಎರಡೇ ಆ ಆಪ್ಷನ್ ಕೊಡೋದು, ಕೊಟ್ಟುಬಿಟ್ಟಿದೆ. ಆದರೆ ಗಂಡನ ಬಲ ಕಸದಿದೆ, ಆರೋಗ್ಯಕ್ಕೊಂದು ಕೂತು ತಂದಿಟ್ಟಿದೆ. ಇವುಗಳ ಪ್ರಭಾವ, ಸ್ಕಂದ ಷಷ್ಠಿ, ಇವುಗಳೆಲ್ಲ ಬರೆದಿಟ್ಕೊಳ್ಳಿ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅಣ್ಣನಿಗೋ, ನಿಮ್ಮ ತಮ್ಮನಿಗೋ, ಅಕ್ಕನಿಗೋ, ಅತ್ತಿಗೆಗೋ, ನಾದಿನಿಗೋ, ಸ್ನೇಹಿತನಿಗೋ, ಬಂಧುವಿಗೋ, ಬಳಗಕ್ಕೋ ಈ ಥರದ್ದು ನಡೆದಿದೆ. ಲೈಟ್ ಮ್ಯಾರೇಜ್ ಆಗ್ತಿದೆ, ಮ್ಯಾರೇಜ್ ಮುರಿದು ಬೀಳ್ತಿದೆ, ಡೈವರ್ಸ್ ಆಗಿದೆ, ಡೈವರ್ಸ್ವರೆಗೂ ಬಂದು ನಿಂತಿದೆ, ಡಿಸಿಷನ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನಿಮ್ಮ ಹೆಂಡತಿ ನಿಮ್ಗೆ ಅವಮಾನ ಮಾಡಿಟ್ಬಿಟ್ಟಿದ್ದಾಳೆ, ಆ ಥರದ ಭಾವಕ್ಕೆ ಎಳೆದಾಟ ಆಗಿದೆ ಅನ್ನತಕ್ಕಂಥದ್ದು ದಯಮಾಡಿ ನಿಮ್ಮ ಸರೌಂಡಿಂಗ್ ನಲ್ಲಿ ಇರುತ್ತೆ, ಶೇರ್ ಮಾಡಿ. ಒಂದು ಪುಟ್ಟ ಪರಿಹಾರ ಏನ್ ಮಾಡ್ಕೋಬೇಕು, ಸ್ಕಂದ ಷಷ್ಠಿ ಅಲ್ವಾ, ತಿಳಿಸ್ಕೊಡ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಎಲ್ಲರ ಜೀವನದಲ್ಲಿ ಈ ಥರದ್ದು ಬರುತ್ತೆ ಮಕ್ಕಳೇ, ಇದೆ. ನಮಗೆ ಗೊತ್ತಿಲ್ಲದೆ ಬಾಧಕ ದಶವಾಗಿ, ಮಾರಕ ದಶ ಆಗಿ, ಅದರಲ್ಲೂ ವೃಷಭ ಲಗ್ನಕ್ಕೆ, ಕುಂಭ ಲಗ್ನಕ್ಕೆ, ಮಿಥುನ ಲಗ್ನಕ್ಕೆ, ಕನ್ಯಾ ಲಗ್ನಕ್ಕೆ, ತುಲಾ ಲಗ್ನಕ್ಕೆ ಕುಜನ ಪ್ರಭಾವ ದಿಗಿ ಅಂತ ಇರ್ತಾನೆ. ಮಕರ ಲಗ್ನಕ್ಕೂ ಕೂಡ ಇಷ್ಟಕ್ಕೂ ಕುಜ ಅಲ್ಲಿ ಉಚ್ಚಂಗತನಾದರೂ ಅವನ ಆಟ ತೋರಿಸ್ತಾನೆ.
ನಮಗೆ ತುಂಬಾ ಉಚ್ಚಂಗತೆ ಬಂದ್ರೆ ಏನ್ ಮಾಡ್ತೀವಿ ಹೇಳಿ? ಬಿನ್ ಲ್ಯಾಡೆನ್ ಏನ್ ಮಾಡ್ದ? ಬಾಂಬ್ ಇಟ್ಟ ಅಮೆರಿಕಕ್ಕೇನೆ. ಸದಾಮ್ ಹುಸೇನ್ ಕತೆ ಏನಾಯ್ತು? ಈ ಟೆರರಿಸ್ಟ್ ಬ್ಲಾಸ್ಟ್ ಇನ್ನೊಂದು ಅಂತ ಹೇಳ್ತೀವಲ್ಲ, ಇದೇ ತರ. ಸೊ ದಯಮಾಡಿ ಇವತ್ತು ಸ್ಕಂದ ಷಷ್ಠಿ ನೋಡಿ, ಹತ್ತಿರದಲ್ಲಿ ಸುಬ್ರಹ್ಮಣ್ಯರ ದೇವಸ್ಥಾನ ಇತ್ತು ಅಂದ್ರೆ ಅಭಿಷೇಕಗಳಿರ್ತವೆ, ಪಾಲ್ಗೊಳ್ಳಿ. ಅಲ್ಲೊಂದು ತೀರ್ಥ ಪ್ರಸಾದ ಗಂಧಾಭಿಷೇಕ ಆಗುತ್ತೆ ಸ್ವಾಮಿಗೆ, ತಂದಿಟ್ಕೊಳ್ಳಿ, ಸದಾ ಹಣೆಯಲ್ಲಿ ಇಟ್ಕೊಳ್ಳಿ. ಆ ಕೋಪ, ಉನ್ಮತ್ತ, ಉದ್ರೇಕ, ನಮಗೆ ಮೀರಿದ ಪ್ರಚೋದನೆ ನೋಡಿ. ತುಂಬಾ ಜನ ಅನ್ಕೋತೀರಿ ಯಾವುದನ್ನು ನಾವು ತೆಗಿಲಿಕ್ಕಾಗಲ್ಲ, ಬಟ್ ಒಂದು ಕೊಡೆ ಹಿಡ್ಕೋಬಹುದು, ಒಂದು ರೈನ್ ಕೋಟ್ ಹಾಕೋಬಹುದು. ಮಳೆ ನಿಲ್ಸೋಕ್ಕಾಗಲ್ಲ ಮಕ್ಕಳೇ, ತಪ್ಪದು. ಆ ಬಿರುಸು, ಆ ರಭಸು, ಆ ಮಿಂಚು, ಅಬ್ಬಾ, ಆ ಶಕ್ತಿ ಇಲ್ಲ. ಅದಕ್ಕೇನ್ ಮಾಡ್ತೀವಿ? ಆ ಮಿಂಚಿಗೆ ಅರ್ಥಿಂಗ್ ವೈರ್ ಒಂದು ಕೊಡ್ತೇವೆ ಮನೆಗೆ, ಭೂಮಿ ಒಳಗಡೆ ಹೋಗ್ಬಿಡ್ಲಿ ಅನ್ನತಕ್ಕಂಥದ್ದು ಅಷ್ಟೇ. ಸೊ ಅದರಿಂದ ಇವತ್ತು ಹೋಗಿ ಸುಬ್ರಹ್ಮಣ್ಯರ ಆರಾಧನೆ, ಅರ್ಚನಾ, ಸಂಕಲ್ಪ ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಸ್ಕಂದ ಕವಚ ಎಲ್ಲರೂ ಕೇಳಬೇಕು. ಯಾಕಂದ್ರೆ ಇವತ್ತು ಆ ಸ್ಕಂದನ ಪ್ರಭಾವ ಜಾಸ್ತಿ. ಉನ್ಮತ್ತ, ಕೋಪ, ಉದ್ರೇಕ, ವೈಲೆನ್ಸ್ 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 ಅದಾಗ್ಬಿಟ್ಟಿದೆ ಎಲ್ಲ ನಮ್ಮ ಬುದ್ಧಿ ಅದು. ಅದಕ್ಕೆ ಆ ಥರದ ಮೂವೀಸೇ ಬರ್ತಿದೆ ನೋಡಿ. ಒಂದು ಕಾಲಘಟ್ಟದಲ್ಲಿ ಪರಿವಾರ ಅನ್ನೋವಾಗ ಪರಿವಾರದ ಮೂವಿಗಳೇ ಬರ್ತಿತ್ತು. ಒಂದು ಕಾಲಘಟ್ಟದಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಅಂದಾಗ ಆ ಥರದ್ದೇ ಬರ್ತಿತ್ತು. ಈಗ ವೈಲೆನ್ಸ್ ನಮಗೆ ನಮ್ಮ ಮನಸ್ಸು ಬಾಲ ಬಿಟ್ಟಿದೆ. ವೈಲೆನ್ಸ್ ಹೊಡೆದ್ಬಿಡ್ಬೇಕು, ಕತ್ಕೊಡ್ಬೇಕು, ಅವನನ್ನು ಸರ್ವನಾಶ ಮಾಡಬೇಕು, ಹೇಗಾದ್ರೂ ಸರಿ ಅಡ್ಡದಾರಿ ಸಂಪಾದನೆ. ಅಯ್ಯೋ, ಎಲ್ಲರಿಗೂ ತುಂಬಾ ಅದು ಕಷ್ಟ ಅದನ್ನ ದಾಟಿ ಬರೋದು. ಆ ಥರದ್ದು ಆಗ್ತಿರೋದ್ರಿಂದ ಸ್ಕಂದನ ಆರಾಧನೆ ತುಂಬಾ ಒಳ್ಳೆಯದು. ಬೆಳಿಗ್ಗೆ ಎದ್ದ ತಕ್ಷಣ ಸ್ಕಂದ ಕವಚ, ಸ್ಕಂದ ಭುಜಂಗ ಸ್ತೋತ್ರ, ಇದನ್ನ ಯೂಟ್ಯೂಬಲ್ಲಿ ಒತ್ತಿಬಿಡಿ, ಡಿಫಾಲ್ಟ್. ಆಮೇಲೆ ಅವರಪ್ಪ ರುದ್ರ ನಮಕ, ರುದ್ರ ಚಮಕ, ಆಮೇಲೆ ಅವರಮ್ಮ ಲಲಿತಾ ಸಹಸ್ರನಾಮ, ಇವುಗಳಲ್ಲಿ ಯಾವುದಾದರೂ ದೇವಿ ಸಪ್ತಶ್ರುತಿ, ಆಮೇಲೆ ಸುಬ್ರಹ್ಮಣ್ಯರಿಗೆ ಮಾವಯ್ಯ ವಿಷ್ಣು ಶ್ರೀ ಸೂಕ್ತಿ, ಆಮೇಲೆ ಆತನ ಅತ್ತೆ ಲಕ್ಷ್ಮೀದೇವಿ, ವಿಶೇಷವಾಗಿ ಆ ಲಕ್ಷ್ಮೀ ಅಂಶವೇ ವಳ್ಳಿ ದೇವಸೇನೆಯರು. ಸೊ ಅದರಿಂದ ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಇವುಗಳಲ್ಲಾದ್ರೂ ಯಾವ್ದಾದ್ರೂ ಒಂದು ಕೇಳ್ತೀರಿ. ನಿಮಗೆ ಗೊತ್ತಿಲ್ಲ, ಮಂತ್ರಗಳಷ್ಟೇ ಅಲ್ಲ, ನಿಮ್ಮನ್ನ ಪುನರ್ಜೀವನ ತಂದ್ಕೊಡುತ್ತೆ, ಪುನಶ್ಚೇತನ ತಂದ್ಕೊಡುತ್ತೆ. ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಈ ಗಾಬರಿ, ಉನ್ಮಾದ, ಭಯ, ಆತಂಕ, ಇವುಗಳ ಪ್ರಭಾವ ದಿಂದ ಒಂಚೂರು ಯೋಚನೆ ಮಾಡಿ ಮಾಡಿಸುತ್ತೆ. ಅಷ್ಟು ಸಾಕು, ಗೆದ್ದು ಬಿಟ್ರೆ ನೀವು ಯೋಚನೆ ಮಾಡಿ ಹೆಜ್ಜೆ ಇಟ್ಟರೆ ಸಾಕು. ಕುಜ ಯಾಕಂದ್ರೆ ಆತುರಗಾರ, ಏನಾದ್ರೂ ಸರಿ ಬಿಟ್ಕೊಳ್ಳೋ ಜೇಬಲ್ಲಿ, ಹೇಗಾದ್ರೂ ಸರಿ ಬದುಕು, ಇಲ್ಲ ನಾನು ಮಾಡ್ತಿರೋದು ತಪ್ಪು, ಈ ತರಾನ ಚಿಲ್ರಿ ಬುದ್ಧಿ. 100% ಕುರುದೋಷ ಆಯ್ತು ಅಂದ್ರೆ ಬುಧನ್ ತತ್ವ ಜಾಸ್ತಿ ಆಗುತ್ತೆ. ಅವ್ನು ಚಿಲ್ಲರೆ ಬುದ್ಧಿ ಮಾಡಿಸ್ತಾನೆ, ಮೆಲ್ಲಗೆ ಹೊಡಿಯೋದು, ಚಿಲ್ಲರೆ ದುಡ್ಡು ಹೊಡಿಯೋದು, ಸುಳ್ಳು ಹೇಳೋದು, ತಪ್ಪು ಹೇಳೋದು, ಇನ್ನೊಬ್ಬರ ಮೇಲೆ ಎತ್ ಕಟ್ಟೋದು, ತನ್ನದೇ ನಡಿಬೇಕು, ತಾನೇ ನಿಂತ್ಕೊಳ್ಳೋದು, ಒಳಗಡೆ ಗುಪ್ತ ಮಸಲತ್ತುಗಳನ್ನು ಮಾಡತಕ್ಕಂಥದ್ದು ಮಾಡ್ತಾನೆ. ಯಾಕಂದ್ರೆ ಕುಜನಿಗೆ ದಿಗ್ಬಂಧನ ಆದಾಗ ಬುಧ ರಾಹುಗಳು ವಿಜೃಂಭಿಸ್ಬಿಡ್ತಾರೆ. ಹೌದು, ಶನಿ ವಿಜೃಂಭಿಸ್ಬಿಡ್ತಾನೆ, ನೆನ್ಪಿಟ್ಕೊಳ್ಳಿ. ಹೌದು, ಶುಕ್ರ ಆ ತುಂಟುತನ, ಬೇರೆ ಪಾಯಸ ಬಿಟ್ಕೊಳ್ಳೋ ಅನ್ನೋ ಒಂದು ಭಾವ ತಂದು ಕೊಡ್ತಾನೆ. ಎಚ್ಚರಿಕೆ. ಹತ್ತಿರದಲ್ಲಿ ಸುಬ್ರಹ್ಮಣ್ಯರ ಆಲಯಗಳಿರ್ತವೆ, ಹೋಗಿ ಅಲ್ಲೊಂದು ದೀಪ ಹಚ್ಚಿ, ದೀಪಾರಾಧನೆ ನೋಡಿ, ಅಭಿಷೇಕ ನೋಡಿ, ಅಲಂಕಾರ ನೋಡಿ. ಗಂಧ ಅಭಿಷೇಕ ಆಗಿದ್ರೆ ಅದನ್ನ ಒಂದಷ್ಟು ತಗೊಬಂದು ಸದಾ ಹಣೆಯಲ್ಲಿ ಇಟ್ಕೊಳ್ಳಿ. ಹಣೆಯಲ್ಲಿ ಇಟ್ಕೊಂಡೆ ಹೊರಗಡೆ ಹೋಗಿ ಶಾಂತರಾಗ್ತಾರೆ. ಈ ಇಡ ಪಿಂಗಳ ಸುಷುಮ್ನ ನಾಡಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ, ತುಂಬಾ ಒಳ್ಳೇದಾಗ್ತಾ. ಮಧ್ಯಭಾಗ, ಭೂಮಧ್ಯ ಭಾಗ ಅನ್ನತಕ್ಕಂಥದ್ದು ಮಾಡ್ಕೋತೀರಿ ಅಂತ ಅನ್ಕೋತೇನೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಶತಭಿಷ ನಕ್ಷತ್ರ, ರಾಹು ನಕ್ಷತ್ರ, ರಾಹು ಬುಧನ್ ಸಾರ, ಬುಧ ವಿಶೇಷವಾಗಿ ಕೇತು ಸಾರ, ಕೇತು ಕುಜನ್ ಸಾರ. ಆ ಕುಜ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು ಬುಧನ್ ಸಾರ. ಮತ್ತೆ ಮೇಷರಾಶಿ, ಚಂದ್ರ ರಾಹು ಸಾರದಲ್ಲಿರುವುದರಿಂದ ಚೆನ್ನಾಗೇ ಇದೆ. ಬಟ್ ರಾಹು ಬುಧನ್ ಸಾರದಲ್ಲಿರೋದ್ರಿಂದ ಗಲಿಬಿಲಿ ಕೆಲವೊಂದು ಮಾಡಿಸ್ತೇನೆ. ಗಲಿಬಿಲಿಯ ವ್ಯವಹಾರ, ಇನ್ವೆಸ್ಟ್ಮೆಂಟು ಮಾಡದೇ ಇದ್ರೆ ಉತ್ತಮ. ನೋಡಿ, ಯೋಚಿಸಿ, ಯೋಜನೆ ರೂಪಿಸಿ, ಕೇಳಿ ಮಾಡತಕ್ಕಂಥದ್ದು ಮಾಡಿ. ಈ ಆಯಿಲ್ಲು, ಈ ಗಾಡಿಗಳ ಸರ್ವಿಸಿಂಗು, ರಿಪೇರಿ, ಮೈಂಟೆನೆನ್ಸು, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ವೃಷಭ ರಾಶಿ,
ದಶಮಸ್ಥ ಶನಿ ರಾಹುಸಾರದಲ್ಲಿದ್ದು ಚಂದ್ರನು ರಾಹುಸಾರದಲ್ಲಿರೋದ್ರಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಆಯಿಲು, ಪೆಟ್ರೋಲು, ಗ್ಯಾಸು, ಲಿಕ್ಕರು, ಚರ್ಮದ ಉತ್ಪನ್ನಗಳು, ಲೋ ಲೇಬರ್ ಮ್ಯಾನೇಜ್ಮೆಂಟ್ ಕೆಲಸಗಳು, ತುಂಬ ಕೆಳಮಟ್ಟದ ಹೌಸ್ ಕೀಪಿಂಗ್ ಕೆಲಸ ಇರ್ಬೋದು, ರಸ್ತೆ ಕ್ಲೀನ್ ಮಾಡಿಸೋದಿರ್ಬೋದು, ಫ್ಯಾಕ್ಟ್ರಿಗಳಲ್ಲಿ ಒಂದು ಕಾರ್ಮಿಕನಾಗಿ ಕೆಲಸ ಮಾಡ್ತಿರೋದಿರ್ಬೋದು, ಸೆಕ್ಯೂರಿಟಿ ಗಾರ್ಡ್ ಆಗಿ ವಾಚ್ಮನ್ ಕೆಲಸ ಮಾಡ್ತಿರೋದಿರ್ಬೋದು, ಎಲ್ಲ ತುಂಬಾ ಉನ್ನತ ಹುದ್ದೆಯ ಸ್ಥಾನ. ಇವುಗಳಲ್ಲಿ ಇರತಕ್ಕಂಥವರಿಗೆ ಅನುಕೂಲವೇ. ಉನ್ನತ ಹುದ್ದೆಯಲ್ಲಿರೋರಿಗೆ ಒಂದು ಎಡವಟ್ಟು, ಅವಮಾನ, ಅಪಮಾನ ಉಂಟು, ಎಚ್ಚರಿಕೆ. ಇನ್ನು ಮಿಥುನ ರಾಶಿ, ಭಾಗ್ಯದಲ್ಲಿ ಚಂದ್ರ, ರಾಹುಸಾರ, ರಾಹು ಬುಧನ್ ಸಾರ, ಬುಧ ಕೇಂದ್ರದಿಂದ ನೋಡ್ತಿರೋದ್ರಿಂದ ಕನ್ಸಲ್ಟೆನ್ಸಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲ. ಆಕಸ್ಮಿಕವಾಗಿ ದೈವ ದರ್ಶನ, ಗುರು ದರ್ಶನ, ಸೂರ್ಯ ಚೆನ್ನಾಗಿ ನೋಡ್ತಿದ್ದಾನೆ, ಚೆನ್ನಾಗಿದೆ. ಬಟ್ ಬುಧ ವಕ್ರ ಇದ್ದಾನೆ, ಹುಷಾರ್. ಇದು ಸರಿ, ಅದು ಮಾಡೋಣ, ಇದು ಮಾಡೋಣ. ಬುಧ ವಕ್ರ ಇದ್ದಾಗ ಸುಮ್ಮನೆ ಇರಬೇಕು. ದಿಢೀರ್ ಇನ್ವೆಸ್ಟ್ಮೆಂಟ್ ಹೋಗ್ತೇವೆ, ಮಾಡ್ತೇವೆ, ನೋಡ್ತೇವೆ, ಇದೆಲ್ಲ ಮಾಡ್ತಕ್ಕಂಥ ವ್ಯವಹಾರಗಳಿಗೆ ಬೇಡ. ಯಾರಾದ್ರೂ ಅನುಭವಸ್ಥರನ್ನ ಕೇಳಿ ಮಾಡ್ತಕ್ಕಂಥದ್ದು ಮಾಡಿ. ಕರ್ಕಾಟಕ ರಾಶಿ, ಚಂದ್ರ ಅಷ್ಟಮ, ರಾಹುಸಾರ, ಜಾಗ್ರತೆ, ತಪ್ಪಾದ ಹೆಜ್ಜೆ, ತಪ್ಪಾದ ಲೆಕ್ಕಾಚಾರ, ತಪ್ಪಾದ ವ್ಯವಹಾರ, ತಪ್ಪಾದ ಮಾತುಕತೆ, ಈ ಥರದ್ದು ಕರ್ಕೊಂಡು ಬರ್ತಾನೆ. ಇಲ್ಲ ಅವರು ಅಂಥವ್ರು ಬರ್ತಾರೆ. ನಾವು ನೋಡಿದ್ದೆಲ್ಲ ಸರಿ ಅನ್ನೋದೇನೂ ಇಲ್ಲ, ನಾವು ಮಾಡಿದ್ದೆಲ್ಲ ಸರಿ ಅನ್ನೋದೇನೂ ಇಲ್ಲ, ನಾವು ಕೇಳಿದ್ದೆಲ್ಲ ನಿಧಾನಿಸಿ. ಇವತ್ತು ಆ ಥರದ ಒಂದು ಪ್ರಭಾವ, ನಿಧಾನಿಸ್ಲಿಕ್ಕೂ ಬಿಡೋದಿಲ್ಲ. ಬೇರೆ ಏನೋ ಗಲಿಬಿಲಿ ಮಾಡುತ್ತೆ. ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ಮದರ್ ಇನ್ಫೆಕ್ಷನ್, ತಾಯಿಗೆ ಏನಾದರೂ ಒಂದು ತೊಳಲಾಟ ಆಗ್ತಕ್ಕಂಥದ್ದು, ತಂದೆ ವಿಚಾರ, ತಾಯಿ ವಿಚಾರ, ಕುಟುಂಬದ ವಿಚಾರ, ಅಲ್ಲೊಂದು ಗಲಿಬಿಲಿಯ ವಾತಾವರಣ. ಮನೆಯಲ್ಲೊಂದು ಸ್ಕಂದ ದಿಗ್ಬಂಧ ಆಯಿತು ಅಂದರೆ ತಂದು ಅಡಿಗೆ ಮನೆಯಲ್ಲಿಟ್ಟು ಅಲ್ಲೊಂದು 3 ಥರದ ಹಣ್ಣು, ಎಲೆ, ಅಡಿಕೆ, ಕೊಬ್ಬರಿ, 1 ತೆಂಗಿನಕಾಯಿ, ನವಧಾನ್ಯ, 9 ಖರ್ಜೂರ, 1 ಕೆಂಪು ಶಲ್ಯ ಇಲ್ಲ ಕೆಂಪು ಕೈಟವಲ್ಲಿಟ್ಟು ಪೂಜೆ ಮಾಡಿ ಇವತ್ತು ತಗೊಂಡೋಗಿ ಸುಬ್ರಹ್ಮಣ್ಯರ ಆಲಯದಲ್ಲಿ ಯಾರಾದ್ರೂ ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಮಾಡಿ ಸಮಾಧಾನ. ಇನ್ನು ವಿಶೇಷವಾಗಿ ಸಿಂಹರಾಶಿ, ನಮ್ಮ ಜೊತೆಲಿರೋರೆಲ್ಲ ಒಳ್ಳೆಯವರಲ್ಲ. ಕೆಲವೊಂದು ಸಮಯ ಹಾಗೆ ನಾವು ನಂಬ್ಕೊಂಡಿರ್ತೇವೆ. ನಮ್ಮ ಸಮಯ ಮೋಸಗಾರರು ಬಂದು ಸೇರ್ಕೋತಾರೆ. ಅವನ್ ಬೇಳೆ ಬೇಯಿಸ್ಕೋಬೇಕು, ಹೇಗೋ ಒಂದು ಇವತ್ತು ರಾಹು ಪ್ರಭಾವ ಅಲ್ಲ, ಆ ಥರದ್ದು ಬೇರೆಯವರು ಯಾರೋ ಮಾಡಿದ್ದು, ಯಾರದೋ ವಿಚಾರ ನಿಮ್ಮನ್ನು ತಲೆ ಕೆಡಿಸುತ್ತೆ. ಇಂಥವನಿಗೆ ಹಾವಿಗೆ ಎಷ್ಟೇ ನೀವು ಹಾಲಾಕಿ ಅದು ತನ್ನ ಬುದ್ಧಿ ಬಿಡಲ್ಲ, ಕಚ್ಚದಾಗ ವಿಷಾನೇ ಕಕ್ಕೋದು. ನಾವೇನ್ ಮಾಡ್ತೀವಿ ಗೊತ್ತಾ, ಪದೇ ಪದೇ ಬದಲಾಗ್ತಾನೆ. ನಾನು ಅವನಿಗೆ ಹಾಲಿಟ್ಟಿರ್ಲಿಲ್ವಾ, ಬೆಳೆಸಿಲ್ವಾ, ನಾನ್ ನಿಂತ್ಕೊಂಡಿರ್ಲಿಲ್ವಾ, ನಾನ್ ನೋಡಿದ್ದಲ್ವಾ, ನಾನ್ ಸಾಕಿದ್ದಲ್ವಾ? ಇಲ್ಲವೇ ಇಲ್ಲ. ನೀವು ಸಾಕಿದ್ರು ಅಷ್ಟೇ. ನೋಡಿ, ನೀವೊಂದು ಬೇವಿನ ಮರನ ಬೆಳೆಸಿ, ನೀವೆಷ್ಟೇ ಚೆನ್ನಾಗಿ ಸಾಕಿದ್ರು ಅದು ಮಾವಿನ ಹಣ್ಣು ಕೊಡಲ್ಲ. ಅವು ಅಷ್ಟೇ, ಅದರ ಬುದ್ಧಿ ತೋರಿಸುತ್ತದೆ. ದಟ್ ಇಸ್ ಸಿಂಹರಾಶಿ ಆ ಥರದ್ದೊಂದುಂಟು. ಸೊ ಹತ್ತಿರದವರ ಹತ್ತಿರ ಜಾಗರೂಕತೆಯಿಂದ ಇರಿ. ಅವ್ರು ಯಾರು, ಎಂಥದ್ದು ನೋಡಿ. ತುಂಬಾ ಜನ ಸ್ವಾರ್ಥಿಗಳಾಗ್ಬಿಡ್ತಾರೆ. ಇನ್ನೊಬ್ಬನ ತಲೆ ಕೆಡಿಸಾದ್ರೂ ಸರಿ, ತಲೆ ತೆಗೆದಾದ್ರೂ ಸರಿ, ತಾನು ಮಾತ್ರ ಬದುಕಬೇಕು ಅನ್ನೋ ಒಂದು ವಿಕೃತವಾದಂಥ ಕಲಿಯುಗ. ಹಿ ಲೈಸ್. ನೀವು ಕೇಳಿ ನೋಡಿ, ನೀವು ಯಾರಾದ್ರೂ ತಪ್ಪು ಮಾಡಿದಿರ ಅಂದಿದ್ದ ಅವನು ರಾಂಗ್ ಥಾಟ್ಸ್ ಹೆಂಗ್ ಜಂಪ್ ಆಗುತ್ತೆ ನೋಡಿ. ಜಾಗ್ರತೆ. ಯಾಕಂದ್ರೆ ಸಪ್ತಮದಲ್ಲಿ ಪ್ರಬಲವಾಗಿ ಶನಿ ಇದ್ದು ರಾಹುಸಾರದಲ್ಲಿದ್ದಾನೆ, ಬುಧ ಬೇರೆ ವಕ್ರ. ಆದ್ದರಿಂದ ನಿಮ್ ಜೊತೆಲಿರುವವರೆಲ್ಲ ಒಳ್ಳೆಯವರೆಲ್ಲ ನೋಡಿ ಹೆಜ್ಜೆ ಇಡಿ. ಕನ್ಯಾ ರಾಶಿ, ಬ್ಯೂಟಿಫುಲ್. 6ನೇ ಮನೆಯಲ್ಲಿ ಚಂದ್ರ, ಸತ್ಯಗಳು ಹೊರಗಡೆ ಬರುತ್ತೆ. ನಿಮ್ ಜೊತೆಲಿರೋ ವಿಲನ್ಗಳು ಹೊರಗಡೆ ಬರ್ತಾರೆ. ನಿಮ್ಮ ಒಳಗಡೆ ಇರೋ ಸತ್ಯ, ಇವನನ್ನ ನಂಬಿದ್ದೆ, ರಾಂಗ್ ಪರ್ಸನ್ ಈಸ್ ಗಿವನ್ ಅ ರೈಟ್ ಜಾಬ್. ನಾವು ಅನ್ಕೋಬಿಡ್ತೇವೆ. ಅವ್ರು ಕೆಲವರು ಒಂದು ನಾಟಕದ ಮುಖವಾಡ ಹಾಕೊಂಡು ನಮ್ಮ ಜೊತೆಲಿ ಇದ್ಬಿಟ್ಟಿರ್ತಾರೆ, ಇಲ್ಲ ನಾವು ಇದ್ಬಿಟ್ಟಿರ್ತೀವಿ. ನಮಗೇನು ನಾನ್ ಕರೆಕ್ಟು ಅಂತ ಇಲ್ಲವೇ ಇಲ್ಲ. ಇವತ್ತು ಆ ಥರದ್ದು ಬಡಿಬೇಕು ಅಂದ್ರೆ ಇವತ್ತು ನಿಂತ್ಕೊಂಡು ನೋಡಿ, ನೀವು ಯಾರನ್ನ ಬೇಕಾದ್ರೂ ಬರೆದ್ಬಿಡ್ಬಲ್ರಿ. ಅಂಥದ್ದೊಂದು ತಾಕತ್ತು. ಲಾಯರ್ ಆಗಿದ್ದೀರಾ, ಪೊಲೀಸ್ ಆಗಿದ್ದೀರಾ, ಡಿಫೆನ್ಸ್ ಅಲ್ಲಿ ಇದ್ದೀರಾ, ಕಂಟ್ಯೂಡಿಯೋ, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರು, ಇಂಟೆಲಿಜೆನ್ಸು, ನಾರ್ಕೋಟಿಕ್ಸ್, ಬ್ಯೂಟಿಫುಲ್ ಡೇ. ಖಂಡಿತ ಒಂದು ಶುಭ ಸುದ್ದಿ ಇವತ್ತು ಕೇಳ್ತೀರಿ ಕನ್ಯಾ ರಾಶಿ. ಇನ್ನು ತುಲಾ ರಾಶಿ,
ಪಂಚಮದಲ್ಲಿ ಚಂದ್ರ ರಾಹುಸಾರ, ವೇದ, ಉಪನಿಷತ್ತು, ಯೋಗ, ಪ್ರಾಣಾಯಾಮ, ಧ್ಯಾನ, ಸ್ಪಿರಿಚುವಲ್, ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಅಲೋಪತಿ, ವೈದಿಕ, ಹೋಮ, ಹವನ, ಯಜ್ಞ, ಯಾಗ, ದೇವರ ಪೂಜೆ, ಆಲಯ, ಅರ್ಚನಾ, ಈ ರೀತಿಯ ಧಾರ್ಮಿಕ ಧರ್ಮಬದ್ಧ ವೃತ್ತಿ, ಹುದ್ದೆ, ಕೆಲಸ, ಕಾರ್ಯ, ಜಡ್ಜು, ಈ ಥರದ ಒಂದು ಹುದ್ದೆ, ಕೆಲಸ, ಸ್ಥಾನ, ಅದ್ಭುತ ಅನುಕೂಲ, ಒಳ್ಳೆ ಗೌರವ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಖಂಡಿತ ಶನಿ ರಾಹುಸಾರ, ಚಂದ್ರನು ರಾಹುಸಾರ, ಬುಧನ ವಕ್ರತೆಯಲ್ಲಿದ್ದಾನೆ. ಗ್ಯಾರಂಟಿ ಮನೆ ವಾತಾವರಣ ಅಲ್ಲೊಂದು ಗಡಿಬಿಡಿ ಆಗತಕ್ಕಂಥದ್ದುಂಟು. ನಿಮ್ಮವರೇ, ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ಇವರನ್ನ ಏನು ಮಾಡ್ತೀರ? ನಾ ಹೇಳ್ತೇನಲ್ವಾ, ನೀವು ಹಾವಿಗೆ ಎಷ್ಟು ಹಾಲು ಹಾಕಿದ್ರು ಅಷ್ಟೇ, ಎಷ್ಟು ಒಳ್ಳೇದು ಮಾಡಿದ್ರು ಅಷ್ಟೇ. ಕೆಲವೊಂದು ಬಾರಿ ಈ ಥರ ಆಗುತ್ತೆ ಮಕ್ಕಳೇ. ಸುಮ್ಮನೆ ಎದ್ದು ಬಿಡಬೇಕು, ಇಲ್ಲ ಆ ಜಾಗದಿಂದ ಎದ್ದು ಬಿಡಬೇಕು. ಮೂರ್ಖರ ಜೊತೆ ವಾದ ಮಾಡಬಾರದು. ಇವತ್ತು ಚಂದ್ರ ಸುಖಸ್ಥಾನದಲ್ಲಿ ಇದ್ದಾನೆ, ಬ್ಯೂಟಿಫುಲ್. ಬಟ್ ಎಲ್ಲ ಇದೆ ಇವರ, ಜಾಸ್ತಿ ಸ್ವೀಟ್ ಆಗೋಯ್ತು, ಜಾಸ್ತಿ ಖಾರ ಆಗೋಯ್ತು, ಜಾಸ್ತಿ ಒಳ್ಳೆತನ ಆಗೋಯ್ತು, ಜಾಸ್ತಿ ಕೆಟ್ಟದ್ದು ಆಗೋಯ್ತು. ಈ ರೀತಿಯ ಪ್ರಭಾವಗಳು ಬುದ್ಧ ವಕ್ರ ನಿಮ್ಮ ಬುದ್ಧಿಸ್ಥಾನದಲ್ಲಿ ಬುಧನೇ ಕುಳಿತಿರೋದ್ರಿಂದ ಗ್ಯಾರಂಟಿ ನಿಮ್ಮ ಆಲೋಚನೆ, ವಿವೇಚನೆ, ವ್ಯವಹಾರ, ವ್ಯಾಪಾರ ಈ ಥರದ್ದು ಗಡಿಬಿಡಿ ಮಾಡುತ್ತೆ. ಒಂದು ಯಾವಾಗಲೂ ಹೇಳ್ತೇನೆ, ಗಲಿಬಿಲಿ ಆದಾಗ ಒಂದು ಲಾಂಗ್ ವಾಕ್ ಹೋಗ್ಬಿಡ್ಬೇಕು. ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ 1-2 ದಿನ ಇದು ಬಂದ್ಬಿಡ್ಬೇಕು. ದಾಟ್ಸ್ ಇಟ್. ನೋಡಿ, ಪ್ರಯತ್ನ ಮಾಡಿ. ಶಿವಕ್ಷೇತ್ರ, ಸುಬ್ರಹ್ಮಣ್ಯ ಕ್ಷೇತ್ರ, ಶ್ರೀನಿವಾಸ ಕ್ಷೇತ್ರ 1-2 ದಿನ 3 ದಿನ ಬ್ರೇಕ್ ತಗೊಳ್ಳಿ, ಹೋಗಿ. ಏನಾಗಲ್ಲ. ಜಗತ್ತು ನಿಮ್ಮನ್ನು ನಂಬ್ಕೊಂಡಿಲ್ಲ, ನಿಮ್ಮ ಅವಶ್ಯಕತೆ ಇಲ್ಲ. ನೀವು ಇರೋರ್ಗಷ್ಟೇ ಮಕ್ಕಳೇ. ನೀವು ಅನ್ಕೊಂಡಿರೋದು ನನ್ನಿಂದಲೇ, ನಾನು ಇಲ್ದಿದ್ರೆ ಅದೆಲ್ಲ ಇಲ್ಲ. ನಾನೇ ಹೇಳ್ತಿದ್ದೀನಲ್ಲ, ಮನಸ್ಸೇ ವಿಚಲಿತ ಆಗಿದೆ ಅಂದ್ರೆ ಗೋ ಹೆಡ್, ಸ್ವಲ್ಪ 1-2 ದಿನ ಅಷ್ಟು ಮಾಡ್ಕೊಳ್ಳಿ, ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಧನುಸ್ಸು ರಾಶಿ, ಮನೆಯಲ್ಲಿ ಚಂದ್ರ ಕುಳಿತಿರೋದು ವಿಶೇಷವೇ. ಆದರೆ ರಾಹು ಸಾರದಲ್ಲಿದ್ದು, ರಾಹು ಬುಧನ್ ಸಾರದಲ್ಲಿದ್ದು, ಬುಧ ವಕ್ರ. ಸೊ ವಿದ್ಯಾರ್ಥಿಗಳು ಈಗಲಿಂದಲೇ ತಯಾರಿ ಮಾಡ್ಕೊಳ್ಳಿ. ಎಕ್ಸಾಮ್ ಬಂದಾಗ 1 ವಾರ ಇದ್ದಾಗ ಬುಕ್ ಮುಟ್ಟೋದು, ನಾಳೆ ಎಕ್ಸಾಮ್ ಇದ್ದಾಗ ಈಗ ಪ್ರಿಪೇರ್ ಮಾಡೋದು ಅಲ್ಲ. ಇನ್ನು 3 ತಿಂಗಳಿದೆ, 90ರಿಂದ 100 ದಿನ. ದಿನಕ್ಕೊಂದು 100 ಪ್ರಶ್ನೆಗಳು ಸಿದ್ಧತೆ ಮಾಡ್ಕೋತೇನೆ. ಪ್ರತಿ ಗಂಟೆಗೆ 10 ಪ್ರಶ್ನೆ ಬರೀತಾನೆ, ಓದ್ತಾನೆ. ಪ್ರತಿ ಗಂಟೆಗೊಮ್ಮೆ 10 ಪ್ರಶ್ನೆ ಬರೀಲಿಕ್ಕೆ 20 ನಿಮಿಷ ಸಾಕು ಮಕ್ಕಳೇ. ನೋಡ್ತಾನೆ ಬರೀತಾನೆ. ಈ ತರ ಮಾಡಿ. ಬುಧ ವಕ್ರ ಅಲ್ವಾ, ಶಾರ್ಟ್ ಕಟ್ ಹೇಳ್ಕೊಡ್ತಿದ್ದೇನೆ. ಜಸ್ಟ್ ದ್ಯಾಟ್. ಅಲ್ಲಿ ಕುತ್ಕೊಳ್ಳಿ ನೀವು ಪ್ರತಿ ಗಂಟೆ. ಆಮೇಲೆ 40 ನಿಮಿಷ ಬ್ರೇಕ್ ತಗೊಳ್ಳಿ, ಹೋಗಿ ಮತ್ತೆ ಅಲಾರಾಮ್ ಇಟ್ಕೊಂಡಿರ್ಬೇಕು. ಪ್ರತಿ ಗಂಟೆಗೊಮ್ಮೆ ಅಲ್ಲಿ ಬರಬೇಕು. ಒಂದು ಮಕ್ಕಳನ್ನ ಮಾಡಿದಂತ ಯಾವುದೇ ತಾಯಿ ನೋಡಿ ಬಂದು ನೋಡ್ತಿರ್ತಾಳೆ. ಮಗು ಅಳ್ತಾ ಇದೆಯಾ, ಮಗು ಮಲಗಿದ್ಯಾ, ಮಗು ಎದ್ದು ಬಿಡುತ್ತಾ, ಮಗು ಉರುಳು ಬಿಡುತ್ತಾ, ಬಂದು ಅಲ್ಲೇ ನೋಡ್ತೀನಿ. ತಿಂದಿದ್ದು ಜೀರ್ಣ ಆಯ್ತಾ ಹಿಂಗ ಅಂತಿರ್ತಾರೆ. ಸ್ನಾನ ಮಾಡೋಗಿ ಹಿಂಗೆ ಹಿಡ್ಕೋತಾರೆ. ಅಂದ್ರೆ ಎವ್ರಿ 10 minutes ದೆಲ್ ಬಿ ಅಬ್ಸರ್ವಿಂಗ್ ಒಂದು ತಾಯಿ ಎಳೆ ಮಗುವಿನ ಮೇಲೆ ನೋಡಿದ ಹಾಗೆ. ಆ ರೀತಿ ಇರೋದ್ರಿಂದಲೇ ನಾವು ಇವತ್ತು ಬೆಳೆದಿರೋದು. ಆ ತಾಯಿ ಅಷ್ಟು ಗಮನ ಕೊಟ್ಟಿದ್ದಕ್ಕೆ ಪ್ರತಿ ಗಂಟೆಗೊಮ್ಮೆ ಹಿಂಗೆ ಬರ್ತಾರೆ. ಏನ್ ತಿಂತೋ, ಏನಾಯ್ತೋ, ಇದು ತಿಂದ್ಬಿಟ್ಟು ಹೋಗ್ ಮಗ, ಇದು ತಗೋ ಮಗ, ಬರೀ ಹೋಮ್ವರ್ಕು, ಈ ತರ ಕುಳಿತರು, ತಿದ್ದಿದ್ರು. ಅದಕ್ಕೆ ವಿ ಬಿಕೇಮ್ ಸಮಥಿಂಗ್ ಸ್ಪೆಷಲ್ ಮಕ್ಕಳೇ. ಅದನ್ನ ಮಾಡಿ. ಬುಧ ವಕ್ರ, ಓದ್ಕೋತಾನೆ ಬಿಡು, ಈಗೆಲ್ಲ ಗೂಗಲ್ ಬಿಡು. ಎಂತ ಗೂಗಲ್ ಇಲ್ಲ. ಪ್ರಯತ್ನವಿಲ್ಲದೆ, ಪರಿಶ್ರಮವಿಲ್ಲದೆ ಸರಸ್ವತಿ ಮಾತ್ರ ಒಲಿಯುವುದಿಲ್ಲ. ಗಂಟೆಗಟ್ಟಲೆ ಅಲ್ಲ, ವಾರಗಟ್ಟಲೆ ಅಲ್ಲ, ತಿಂಗಳುಗಟ್ಟಲೆ ಅಲ್ಲ, ವರ್ಷಗಟ್ಟಲೆ ತಾಲೀಮು ಬೇಕು. ಇವತ್ತು ಈ ಸ್ಥಾನಕ್ಕೆ ಕುಳಿತುಕೊಂಡು ಇವತ್ತು 100 ಜಾತಕ ನೋಡ್ತಿದ್ದೇನೆ, ಹೇಳ್ತಿದ್ದೇನೆ, ಮಾಡ್ತಿದ್ದೇನೆ ಅನ್ನೋದು ಕಡಿಮೆ ಅಂದ್ರೂ 30 ವರ್ಷಗಳ ಓಡ್ತಿರ್ತಕ್ಕಂಥ ಸಿದ್ಧತೆ. 30 ವರ್ಷದಿಂದಲೂ ಈಗಲೂ ಓದ್ತಿರ್ತಾನೆ, ಈಗಲೂ ಬರೀತಿರ್ತಾನೆ. ಈಗಲೂ ಒಂದು ದಿನಕ್ಕೊಂದು ಕಡಿಮೆ ಅಂದ್ರೆ 20 ಜಾತಕವನ್ನ ಅನಾಲಿಸಿಸ್ ಮಿನಿಮಮ್ ಮಾಡ್ತಲೇ ಇರ್ತಾನೆ. ಭಯ ನನಗೆ, ಈ ಅನಾಲಿಸಿಸ್ ಕರೆಕ್ಟ್ ಇದೆಯಾ, ಈ ತರದವ್ರು ಬಂದ್ರೆ ಏನು ಎತ್ತ ಅಂತ. ಅದಕ್ಕೆ ನಿಮ್ಮ ಮುಂದ್ಗಡೆ ಇಷ್ಟು ನಿರ್ಮಲವಾಗಿ, ಧೈರ್ಯವಾಗಿ ಕೂತಿದ್ದೇನೆ. ಯಾಕಂದ್ರೆ ಹೊಸತು ಇನ್ನೊಂದು ಅದಿಲ್ಲ. ನಾನು ಕಲಿತಿದ್ದೇನೆ, ನನಗೆಲ್ಲ ಗೊತ್ತು ಅಂದಿದ್ದೀನ. ನಮ್ಮ ಅವನತಿ ಆರಂಭವಾಗುತ್ತದೆ. ಮೇಲಿಂದ ಇಳಿಯೋದು ಬೆಳೆಸ್ಬಿಡುತ್ತೆ. ಜಾಗ್ರತೆ. ಇನ್ನು ಮಕರ ರಾಶಿ, ಚಂದ್ರ ರಾಹುಸಾರ,
ಬೇರೆ ಬೇರೆ ವಿಚಾರಗಳು, ಮನೆ ವಿಚಾರ, ಕುಟುಂಬ ವಿಚಾರ, ವೃತ್ತಿ ವಿಚಾರ, ಯಾವುದೋ ಒಂದು ತೊಳಲಾಟ ಉಂಟು. ಮನೆಯ ಹತ್ತಿರವಿರುವ ದುರ್ಗಾದೇವಿ ದರ್ಶನ, ಸುಬ್ರಹ್ಮಣ್ಯ ದರ್ಶನ, ಶಿವ ದರ್ಶನ. ಬುಧ ಬೇರೆ 12ನೇ ಮನೇಲಿ ಇದ್ದಾನೆ. ನನಗೆ ಗೊತ್ತು ಅಂದಿದ್ದೆಲ್ಲ ಬೀಳ್ತೀವಿ, ನಾನೇ ಮಾಡಿದ್ದು ಅಂದವರು ಬೀಳ್ತೀವಿ, ನನ್ನಿಂದಲೇ ಅನ್ನೋರು ಬೀಳ್ತೀವಿ. ಇವತ್ತು ಆ ಥರದ್ದು ಒಂದು ಪ್ರಭಾವ. ರಾಹು ಏನು ಗೊತ್ತಾ, ನನಗೆ ಗೊತ್ತು, ನಾನು ಮಾಡ್ತೀನಿ. ಬುಧ ಓವರ್ ಕಾನ್ಫಿಡೆನ್ಸ್ ಏನೋ ಒಂದು ಮಾಡಿಸ್ಬಿಡ್ತಾನೆ, ಗಲಿಬಿಲಿ ಮಾಡಿಸ್ಬಿಡ್ತಾನೆ. ಚಿಲ್ಡ್ರೆ ಕಾಸ್ಗೋಸ್ಕರ ಬಂಧನ ಕಳ್ಕೊಂಡಿರೋನು ನಾನು ನೋಡಿದ್ದೇನೆ. ಮಕರ ರಾಶಿ ಆ ಥರ ಆಗುತ್ತೆ, ಹುಷಾರ್. ಎಲ್ಲೋ ಒಂದು ಚಿಲ್ಲರೆ ವ್ಯಕ್ತಿಗಳು, ಚಿಲ್ಲರೆ ಮಾತುಗಳು, ನೀವು ಏನೇ ಮಾಡಿ ಈ ಹಂದಿನ ನೋಡಿ, ನೀವು ಎಷ್ಟೇ ಚೆನ್ನಾಗಿ ಸಾಕಿ ಅದು ಹೋಗಿ ಕಸದಲ್ಲೇ ಹೊರಲಾಡೋದು ನಾನು ನೋಡಿದ್ದೇನೆ, ತುಂಬಾ ನೋಡಿದ್ದಾನೆ. ನೋಡಿದ್ರು ನನಗೆ ಬುದ್ಧಿ ಬರೋಲ್ಲ, ಆದ್ರೂ ಅಂತ ಹಂದಿಗಳನ್ನು ಕರ್ಕೊಂಡು ಬಂದು ನನ್ನ ಪಕ್ಕದಲ್ಲಿ ಇಟ್ಕೊಬಿಟ್ಟಿರ್ತಾನೆ. ಅಯ್ಯೋ ಏನೋ ಆಯ್ತು. ಎಷ್ಟು ತಿದ್ದಿದರು, ಎಷ್ಟು ಬದಲಾಯಿಸಿದರು ಬದಲಾಗುತ್ತು. ಮತ್ತೆ ಮತ್ತೆ ಅವಕಾಶ ಕೊಟ್ಟರು. ತಪ್ಪು ತಿಳ್ಕೊಬೇಡಿ, ಒನ್ಸ್ ಎ ವಿಲನ್ ಇಸ್ ಅನ್ ಆಲ್ವೇಸ್ ಎ ವಿಲನ್. ಒನ್ಸ್ ಎ ಹೀರೋ ಇಸ್ ಅನ್ ಆಲ್ವೇಸ್ ಅನ್ ಹೀರೋ. ಒನ್ಸ್ ಎ ಗುರು ಇಸ್ ಅನ್ ಆಲ್ವೇಸ್ ಅನ್ ಎ ಗುರು. ಹೌದು, ಒನ್ಸ್ ಎ ಕಿಂಗ್ ಇಸ್ ಅನ್ ಆಲ್ವೇಸ್ ಎ ಕಿಂಗ್. ನೆನ್ಪಿಟ್ಕೊಳ್ಳಿ. ಹೌದು, ಒನ್ಸ್ ಎ ಚೀಟರ್ ಇಸ್ ಅನ್ ಆಲ್ವೇಸ್ ಎ ಚೀಟರ್. ಬರೋದಿಟ್ಟುಕೊಳ್ಳಿ. ಬುಧ ವಕ್ರ, ಗೊತ್ತಾಗಲ್ಲ ನಿಮಗೆ. ಆ ಥರದ್ದೊಂದು ಭಾವಗಳುಂಟು. ಜಾಗ್ರತೆ. ದೇವಿಗೊಂದು ದೀಪಾರಾಧನೆ, ಅದನ್ನು ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಕುಂಭರಾಶಿ. ಚಂದ್ರ ನಿಮ್ಮನೇಲೆ ಷಷ್ಠಾಧಿಪತಿ. ಯಾರೋ ಅಲ್ಲ, ನಿಮ್ಮವರೇನೋ. ಇಷ್ಟು ದಿನ ಇವ್ರಿಗೆ ಅನ್ನ ಇಟ್ಟೆ. ನಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನೋಡಿರ್ತೇವೆ ಗೊತ್ತಾ. ಹೌದು, ತಂದೆಯಾಗಿ ಕೆಲವೊಂದು ನಿಂತಿರ್ತೇವೆ. ಅವ್ರ ಎತ್ತರಕ್ಕೂ ಋಣ ತೀರಿಸಲಾರದಷ್ಟು ಮಟ್ಟಕ್ಕೆ ಬೆಳೆದ ಮಗ, ಮೀಸೆ ಮೊಳತ ಮಗ. ಇವತ್ತು ನಾನು ಮೊನ್ನೆ ನೋಡ್ತೇನೆ, ಒಂದು ತಾಯಿ ಮಗ ಫೋನ್ ಮಾಡಿ ಹೇಳ್ತಾನಂತೆ, ಅಂತ. ಆ ತಾಯಿ ಕಣ್ಣೀರು ಹಾಕ್ತಿದ್ರೆ ಅಂದ್ಕೊಂಡೆ. ಕಾಲ ಎಲ್ಲ ತಿರುಗಿಸಿಕೊಡುತ್ತೆ. ನಾವು ಹಾಗೆ ಚಂದ್ರ ಇವತ್ತು ನಿಮ್ಮ ಹತ್ತಿರದವರೇ, ನೀವು ಯಾರನ್ನು ಬೆಳೆಸಿದ್ರು, ಯಾರಿಗೆ ಅನ್ನ ಇಟ್ಟು ನಿಂತು ದಾರಿ, ಬದುಕು, ಗಮ್ಯ, ಗುರಿ, ಆ ವ್ಯಕ್ತಿಯಿಂದಲೇ ಅದು ಒಂಥರ ವಿಚಲಿತ ಅನಿಸುತ್ತೆ. ಆದರೂ ನೀವು ಮೊಂಡುಗಟ ಕುಂಭ, ಅಬ್ಬೋ ಕದಲಲಾರದ ಏಕೈಕ ರಾಶಿ ಅಂದ್ರೆ ನೀವು ನಂಬಲ್ಲ. ಭೀಮ ಈ ಒಂದು ಬಕಾಸುರ ಸಂಹಾರ ಸಂದರ್ಭದಲ್ಲಿ ತಮಾಷೆ ಗೊತ್ತು, ಈ ಬಂಡಿ ಊಟ ಎಲ್ಲ ಸೇರಿ ಕೊಟ್ಟು ಕಳಿಸ್ತಾರೆ. ಕೂತ್ಕೊಳ್ಳೆ ಬಕ, ಬಾರೋ ಹೊರಗಡೆ, ನಿನ್ ಊಟ ಏನೋ ಕಳಿಸ್ಕೊಟ್ಟಿದ್ದಾರೆ, ನಾನು ಬಂದಿದ್ದೀನಿ ಅಂತ. ಅವನು ಜೀವಮಾನದಲ್ಲಿ ಯಾರು ಬಂದು ಕರೆದಿರೋಲ್ಲ ಬಕಾಸುರನನ್ನ ಆ ರೀತಿ. ಯಾಕಂದ್ರೆ ಅವನು ಜರಾಸಂಧನ ಕಾಲದವನು. ಅದಷ್ಟೇ ಅಲ್ಲ, ನರಕಾಸುರನ ಕಾಲದವನು ಅವನು ರಾಮಾಯಣ ಕಾಲದವನು. ಅವನು ತಪ್ಪಿಸ್ಕೊಂಡು ಬಂದಿರ್ತಾನೆ. ಅವನು ಬಕಾಸುರ ರುದ್ರಾಂಶ ಸಂಭೂತ. ನೆನ್ಪಿಟ್ಕೊಳ್ಳಿ, ಹಿಡಂಬಾಸುರ ಹಾಗೂ ಇವನು ಇಬ್ರು ಆ ರುದ್ರಾಂಶ ಅಂಶದಲ್ಲೇ ಹುಟ್ಟಿರೋದಕ್ಕೆ ಭೀಮನನ್ನ ದೈವ ಪ್ರಚೋದನೆಯಲ್ಲಿ ಕಳಿಸಿರೋದು. ನನ್ನನ್ನ ಈ ತರ ಕರೀತಾರ. ಅವನು ಹೇಗೆ ಅಂದ್ರೆ ನೀವು ನಂಬೋಲ್ಲ, ಈ ಒಂದು ಜರಾಸಂಧನ ಜೊತೆಯಲ್ಲಿ ಸೇರ್ಕೊಂಡು ಹಿಡಂಬಾಸುರ ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗಿರ್ತಾನೆ. ಅವನು ಜರಾಸಂಧನಿಗೆ ತುಂಬಾ ಮಿತ್ರ. ಜರಾಸಂಧನ ಮಾತು ಕೇಳ್ತಿರ್ತಾನೆ, ಅವನ ಮಾತು ಕಟ್ಟುಪಟ್ಟಿರ್ತಾನೆ. ಅಂತ ಹಿಡಂಬನನ್ನ ಹೊಡೆದಾಕಿರ್ತಾನೆ ಭೀಮ. ಆದ್ರೆ ಇವನ್ ಇದನ್ನಲ್ವ ಬಕಾಸುರ, ನರಕಾಸುರನ ಮಾತು ಕೇಳಿರಲ್ಲ. ಜರಾಸಂಧ ನಾನ್ ನಡೆದಿದ್ದೆ, ನಂದೇ ಲೋಕ, ನಂದೇ ಬಾ, ಇದು ಏಕಚಕ್ರ ನಗರದಲ್ಲಿ ಅವಂದೇ. ಸುತ್ತಮುತ್ತಲ ರಾಜರುಗಳೆಲ್ಲ ಭಯ ಬಿದ್ದು ದಿನ ಒಬ್ಬ ನರ ಮನುಷ್ಯ ಹಾಗೂ ಊಟ ಕಳಿಸ್ಕೊಂಡು. ಅವತ್ತು ಇವ್ರು ತಂಗಿದ್ದಂತ ಕುಟುಂಬಕ್ಕೆ ಅದು ಬಂದಿರುತ್ತೆ. ಸೊ ಭೀಮ ತಾನು ಹೋಗ್ತೀನಿ ಅಂತ ಹೋಗ್ತಾನೆ. ಅದು ತುಂಬಾ ಚೆನ್ನಾಗಿದೆ ಕತೆ. ಕೇಳ್ತಿದ್ರೆ ಅದು ಧರ್ಮರಾಯರು ಬರ್ತಾರೆ. ಅಮ್ಮ, ನನಗೆ ಯಾಕೋ ಒಂಥರ ಬಲಭುಜ ಎಲ್ಲ ಉದುರ್ತಾ ಇದೆ, ಬಲ ಉಬ್ಬು ಕೂಡ ಅದರ್ತಾ ಇದೆ, ಏನೋ ನಡೀತಿದೆಮ್ಮ. ಅವ್ನು ಓಡಾಡ್ತಿರೋದು ನೋಡಿದ್ರೆ ಭೀಮ ಏನೋ ಮಾಡೋಂಗ ಅವನೇಮ್ಮ ಅಂತಾನೆ. ಯಾಕೋ ತುಂಬಾ ಖುಷಿ, ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾನಮ್ಮ. ಅಂದ್ರೆ ಏನೋ ಮಾಡಿ ಬಂದಿರ್ಬೇಕು, ಇಲ್ಲ ಮಾಡೋಕ್ ಹೋಗ್ತಿದ್ದಾನೆ. ನಾನೇ ಕಳಿಸ್ತಿದ್ದೀನಿ ಮಗ, ಬಕಾಸು ನೋಡಿದಿಲಿಕ್ಕಂದು. ಅಯ್ಯೋ 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 ನಿನಗೇನು ಬಂತು ಅಂತಾನೆ. ಅವನಿಗೆ ಯಾರನ್ನೋ ಸಿಕ್ಕದ, ನನಗೆ ಕೈ ಕಟ್ಟಾಗ್ದಂಗೆ ಆಗಿದೆ, ಸಿಕ್ಕದ ಬಡ್ದು ಚಂಚಿ ಚೆನ್ನಾಗಿ ತಿನ್ಬಿಟ್ಟು ಬರ್ಬೇಕು. ತುಂಬಾ ದಿನ ಆಗಿತ್ತು. ಯಾಕಂದ್ರೆ ಭಿಕ್ಷಾಟನೆ ಮಾಡ್ಕೊಂಡು ಆ ಏಕಚಕ್ರ ನಗರದಲ್ಲಿ ಯಮುನಾ ತೀರದಲ್ಲಿ ಬರ್ತಕ್ಕಂಥ ಆ ಒಂದು ಊರಿನಲ್ಲಿ ಪಾಪ ತಲೆ ಮರೆಸ್ಕೊಂಡಿರ್ತಾರೆ ಬ್ರಾಹ್ಮಣ ವೇಷಧಾರಿಗಳಾಗಿ. ಊಟ ತಗೊಂಡು ಬಂದವನು
ಬೆಳಿಗ್ಗೆ 5 ಗಂಟೆಗೆ, ಅದು ಹೋಗೋಕ್ ಮೊದಲು ಚೆನ್ನಾಗಿ ರಾತ್ರಿ ತಿಂತಾನೆ. ನನಗೆ ಹಸಿವೆ ಹಾಕಿ ಅಂದ್ರೆ ಊರವರೆಲ್ಲ ಆಯ್ತಪ್ಪ ಯಾರೋ ಪುಣ್ಯಾತ್ಮ ಬಂದಿದ್ದೀಯಲ್ಲ ಅಂತ ತಿಂದ್ಬಿಟ್ಟು ಬಂದವನು ಬಂಡಿ ಕಟ್ಕೊಂಡು ಬಂದ, ಬಾರೋ ಬಕ ಅಂತ, ನೀನ್ ಯಾರೋ ನೀನೋ ಬಂದಿದ್ದೀನಿ ಊಟ ಅಂತ. ಅವನಿಗೆ ಆಶ್ಚರ್ಯ, ನನ್ನ ಹೆಸರಿಟ್ಟು ಕರೆಯೋನ ಇವನು ಅಂತ. ಬರ್ತಾನೆ, ಇವನ್ ತಲೆನೇ ಕೆಡ್ಸ್ಕೊತಿಲ್ಲ, ಇವನ್ ಪಾಡಕ್ ತಿಂತಿದ್ದಾನೆ. ಯಾಕೆ ಗೊತ್ತಿರ ತಿಂತಿದ್ದಾನೆ ಅವನು? ಈ ಊಟ ಮೊದಲೇ ತಿನ್ಬಿಡ್ಬೇಕು, ಅರ್ಧದಲ್ಲಿ ನಿಲ್ಲಿಸಿ ಅವನನ್ನು ಹೊಡೆದು ಸಾಯಿಸಿ ಹೆಣ ಆಗೋಯ್ತು. ಹೆಣ ಮುಟ್ಟಿದ್ಮೇಲೆ ಊಟ ಮಾಡೋಕ್ಕಾಗಲ್ಲ, ಮಾಡೋ ಆಗಿಲ್ಲ. ಮತ್ತೆ ಶುದ್ಧಿ, ಸ್ನಾನ, ಮತ್ತೆ ಸಂಧ್ಯಾ ವಂದನೆ ಇದೆಲ್ಲ ಮಾಡ್ಕೋಬೇಕು. ಕ್ಷತ್ರಿಯ ಆತ, ಬ್ರಾಹ್ಮಣ ವೇಷಧಾರಿ ಆಗಿ ಬೇರೆ ಇದ್ದಾನೆ. ಇದೆಲ್ಲ ನಿಯಮಗಳಿದೆ. ಆದ್ರಿಂದ ಫಸ್ಟ್ ಇರೋದೆಲ್ಲ ಖಾಲಿ ಮಾಡ್ಕೊಂಡ್ಬಿಡೋಣ. ಅಚ್ಚುಕಟ್ಟಾಗಿ ಕರೆದು ಬಿಟ್ಟು ಅಚ್ಚುಕಟ್ಟಾಗಿ ತಿಂತಾ ಇರ್ತಾನೆ. ಬರ್ತಾನೆ, ಎದುರುಗಡೆ ಬರ್ತಾನೆ, ತಲೆಗೆಟ್ಟೋಗ್ಬಿಡುತ್ತೆ ಅವನಿಗೆ. ಹಿಂದುಗಡೆಯಿಂದ 2 ಮುಷ್ಟಿ ತಗೊಂಡು ಅವನ ಬೆನ್ನಿಗೆ ಬಕ್ಕ ಅಂತ ಗುದ್ದಿದ್ರೆ ಒಂದು ರೋಮ ಕದಲಿದ್ರೆ ಇವನ್ ಪಾಡಿಗೆ. ಈಗ ನಮ್ಗೆ ಯಾರಾದ್ರೂ ಹಿಂದುಗಡೆಯಿಂದ ನಮ್ಮ ತುಂಬಾ ಬಲಶಾಲಿ ಹಾಕೊಂಡು ಗುದ್ದುತ್ತಿದ್ರೆ ಹಿಂಗ್ ಮುಗಿಸ್ಬಿಡ್ತೀವಿ, ತಟ್ಟೆಲ್ಲ ಹಿಂಗ್ ಕಕ್ಬಿಡ್ತೀವಿ, ಇಲ್ಲ ಕೈ ಚೆಲ್ಲ ಎಂಥದಿಲ್ಲ. ಅವ್ನ್ ಗುದ್ದುತ್ತಾ ಇದ್ರೆ ಇವನ್ ಏನೂ ಆಗದಿದ್ದಾಗ ಏನೋ ಒಂದು ಇರುವೇನೋ ಒಂದು ಇದು ಅಂತ ಹೇಳ್ಬಿಟ್ಟು ಹಿಂಗ್ ಅನ್ಕೊಂಡು ಹಿಂಗ್ ತಿಂತಾನೆ ಇರ್ತಾನೆ, ಇವನ್ ಯಾರೋ ಇವನು ಅಂತ. ಇವತ್ತು ಕುಂಭರಾಶಿಯವ್ರು ಆ ಥರ ಇದ್ದು ಬಿಡಿ, ಯಾವಿರುವೆ ಇದು ಜುಗ್ಗಾನು ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಟೈಮ್. ನಿಮ್ಮ ಕೆಲಸ ನಿಮ್ಮ ಗಮ್ಯ ಅಂತ ಹೋಗಿ ಕೆಲವೊಂದು ಒತ್ತಡಗಳು ಬರುತ್ತೆ, ಬಟ್ ಅದನ್ನೆಲ್ಲ ದಾಟ್ಕೊಂಡು ಬರ್ತಕ್ಕಂಥ ದಾರಿಯೂ ಆಗತಕ್ಕಂಥದ್ದುಂಟು. ಇನ್ನು ಮೀನರಾಶಿ, ವ್ಯಯಸ್ಥ ಶನಿ, ವ್ಯಯಸ್ಥ ಚಂದ್ರ, ರಾಹು ಪ್ರಭಾವ, ಜಾಗ್ರತೆ. ಯಾವಾಗಲೂ ಮಾಡಿದ್ದು ಉಕ್ಕಬಹುದು. ಹೌದು, ನಾವು ಯಾವಾಗಲೂ ಮಾಡಿದ್ದು ಒಳ್ಳೇದು ನಮ್ಮನ್ನು ಹುಡ್ಕೊಂಡು ಬಂದು ಹೆಂಗೆ ಕೊಡುತ್ತೋ ತಟ್ಟೆಲನ್ನ, ಯಾವಾಗಲೂ ಮಾಡಿದ ತಪ್ಪು ಕೂಡ ನಮ್ಮನ್ನು ಹುಡ್ಕೊಂಡು ಬಂದು ಹಂಟ್ ಮಾಡ್ತೀವಿ. ಇವತ್ತು ನೋಡಿ, ಲೋಕಾಯುಕ್ತ, ಇನ್ಕಮ್ ಟ್ಯಾಕ್ಸು, ED ಟ್ಯಾಕ್ಸು ಏನೇನು ನಡೀತಿದೆ, ಏನೋ ಇವತ್ತೊಂದುಂಟು. ಅಪವಾದವೋ ಅವಮಾನವೋ ಯಾವುದೋ ಒಂದು ವ್ಯವಹಾರ ಎಡವಟ್ಟು, ಪುಣ್ಯಸ್ಥಾನಾಧಿಪತಿ ಕೆಟ್ಟು ಹೋದ, ನೀವು ಮಾಡ್ಕೊಂಡಿದ್ದ ಪುಣ್ಯ ಎಲ್ಲ ಹೋಯ್ತು. ರಾವಣಾಸುರನಿಗೆ ಹನುಮ ಹೇಳುದು, ಇಷ್ಟು ದಿನದ ಪುಣ್ಯ ನಿನ್ನ ಅಲ್ಲಿ ಕುಂದಿರ್ಸಿಟ್ಟಿದೆ, ಇವತ್ತು ನಾನು ಲಂಕೆಗೆ ಬಂದಲ್ಲ, ನನ್ನ ಕಡೆಯ ಮಾತು ಹೇಳ್ತಿದ್ದೀನಿ ಕೇಳು, ಈ ನಿನ್ನ ಲಂಕೆ ಸುಟ್ಟು ಹೋಗುತ್ತದೆ, ನಿನ್ನ 10 ತಲೆ ಬಿದ್ದು ಹೋಗುತ್ತದೆ. ಮಹಾತ್ಮರ ಬಾಯಿಂದ, ಯೋಗಿಗಳ ಬಾಯಿಂದ ಬಂದ ಮಾತು ಸುಳ್ಳಾಗೋಲ್ಲ, ಇಮಿಡಿಯೇಟ್ ಆಗೋಯ್ತು. ಅವ್ನ ಪುಣ್ಯ ಕಳೆದೋಗಿತ್ತು, ಅದಕ್ಕೆ ಅಂಥದ್ದೊಂದು ಎಡವಟ್ಟು ಮಾಡ್ಕೊಂಡಿದ್ದ. ಅದಕ್ಕೆ ಹೇಳ್ತಾನೆ, ವಾಪಸ್ ಕೊಟ್ಬಿಡು, ಶರಣಾಗತಿಯಾಗು ನನ್ನ ಪ್ರಭು ಹತ್ರ, ರಾಮಚಂದ್ರ ಪ್ರಭು ಹತ್ರ ಅಂತ. ಸೊ ಏನೋ ಮಾಡಿದ್ದೀರಿ, ಮಾಡಿದ್ದುಣ್ಣು ಮಹಾರಾಯ ಜಾಗ್ರತೆ. ತಪ್ಪು ಮಾಡಿದವನು, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಧರ್ಮಬದ್ಧವಾಗಿದ್ರ ದೇವರ ಹತ್ರ ಇವತ್ತು ಸ್ಕಂದನ ಹತ್ರ ಒಂದು ದೀಪ ಹಚ್ಚಿಲ್ಲ, ದುರ್ಗಾರಾಧನೆ, ದುರ್ಗೆ ಹತ್ರ ನೀವು ಹೋಗಿ ಹಚ್ಚಿ ಬನ್ನಿ. ಒಂದು ಸಮಾಧಾನ, ತಟ್ಕೊಳ್ಳೋಷ್ಟು ಶಕ್ತಿ, ಆ ಬಲ, ಆ ಚೈತನ್ಯ ಕೊಡ್ತಕ್ಕಂಥದ್ದಾಗುತ್ತೆ. ಹೌದು, ಇಲ್ಲ ಒಂದು ಕೆಲವರಿಗೆ ಬಂಧನ ಯೋಗವೂ ಉಂಟು. ಶನಿಚಂದ್ರ ಸೇರಿದಾಗ, ಅಲ್ಲಿ ಕೇಂದ್ರದಲ್ಲಿ ಕುಜ ಬಂದಾಗ, ಪಕ್ಕದಲ್ಲಿ ರಾಹು ಬಂದಾಗ, ಬಂಧನಂ, ಜೈಲು, ಕೋರ್ಟು, ಅವಮಾನಂ, ಆಕ್ಸಿಡೆಂಟು. ಯಾಕಂದ್ರೆ ಕುಜ ಶನಿ ನೋಡ್ತಿದ್ದಾನೆ, ಚಂದ್ರನು ನೋಡಿ ಎಳೆದೊಡಿತಾನೆ. ನಿಮ್ಮ ಭಾಗ್ಯನೂ ಕೆಡ್ತು, ನಿಮ್ಮ ಪೂರ್ವ ಪುಣ್ಯ ಸ್ಥಾನನೂ ಕೆಡ್ತು. ಬುಧ ಬೇರೆ ವಕ್ರ, ತೋಚಿದ್ದೆಲ್ಲ ಮಾಡಿಸ್ಲಿಕ್ಕೆ ಹೋಗ್ತಾನೆ. ಏನೋ ಬೆಟ್ಟಿಂಗು, ಇನ್ನೊಂದು ಬೇರೆ ಬೇರೆ ರೀತಿಯ ವ್ಯವಹಾರಗಳು. ಜಾಗರೂಕತೆ, ಅಡ್ಡದಾರಿ ಸಂಪಾದನೆ, ಅಡ್ಡದಾರಿ ಆಲೋಚನೆ, ಅಡ್ಡದಾರಿಯ ವ್ಯವಹಾರ, ಅಡ್ಡದಾರಿಯ ವ್ಯಕ್ತಿಗಳು ದೂರವಿದ್ದು ಬಿಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ.